श्रीमान् वेङ्कटनाथार्य कवितार्ककेसरी वेदान्ताचार्यवर्यो मे सन्निधत्तां सदा हृदि लक्ष्मीनाथयामुनमध्यमामस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मव्यामोहदस्तैतराणि तनाजमेन अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये पितामहस्यापि पितामहाय प्राचेतसादेशफलप्रदाय श्रीभाष्यकारोत्तमदेशिकाय श्रीशैलपूर्णाय नमो नमस्तात् ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम् वाल्मीकिर्मुनिसिंहस्य कवितावनचारिणः शृण्वन्नाम कथनादं को न याति पराङ्गतिम् मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि वैदेही सहितं सुरद्रुमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाचयति प्रभञ्जनसुते तत्त्वं मुनिभ्यः परम् व्याख्यान्तं भरतादिभिः परिवृतं रामं भजे श्यामलम् नमोऽस्तु रामाय लक्ष्मणाय देव्यै च तस्यै जनकात्मजायै रुद्रेन्द्रयमानिलेभ्यः नमोऽस्तु चन्द्रार्कमरुद्गणेभ्यः श्रीरामचन्द्रस्वामी परब्रह्मणे नमः। ನಮಸ್ಕಾರ ಸರ್. ನಮಸ್ಕಾರ. 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 73 ಸರ್ಗದಾಗಿತ್ತು. 74ನೇ ಸರ್ಗ ಅದು. ಅದೇ ರಾಮ ಯಾವಾಗ ಒಬ್ಬ ಬ್ರಾಹ್ಮಣ ಬಂದು ಅಕಾಲ ಮರಣಕ್ಕೆ ನನ್ನ ಮಗ ತುತ್ತಾಗಿದ್ದಾನೆ, ಅದಕ್ಕೆ ನೀನೇ ಕಾರಣ, ಯಾಕಂದ್ರೆ ನಾನು ಯಾವ ಧರ್ಮವನ್ನು ಮೀರಿಲ್ಲ, ಹಾಗಾಗಿ ನೀನೇ ಕಾರಣ ಅಂತ ರಾಮನನ್ನೇ ದೂಷಣೆ ಮಾಡ್ತಾನೆ. ನೋಡಿ, ಆ ಕಾಲದಲ್ಲಿ ಎಷ್ಟೋ ಅವ್ರಿಗೆ ಇದಿತ್ತು ಅಂದ್ಬಿಟ್ಟು ಅವ್ರಿಗೆ ಫ್ರೀಡಮ್ ಅಂತ ಹೇಳ್ತೀವಲ್ಲ ಅವಾಗ. ಇವಾಗೆಲ್ಲ ಈಗ ಹೇಳಿದ್ರೆ ಬದುಕ್ತಾರ ಅವರು. ಆ ಕಾಲದಲ್ಲಿ ಆ ತರ ಇತ್ತು. ಸರಿ, ರಾಮ ಏನ್ ಮಾಡ್ತಾನೆ, ಕರೆಸ್ತಾನೆ, ತನ್ನ ಮಂತ್ರಿಗಳನ್ನ ಕರೆಸ್ತಾನೆ. ಅದರಲ್ಲಿ ನಾರದರು ಅಲ್ಲಿ ಬಂದಿರ್ತಾರೆ. ನಾರದರು ಬರ್ತಾರೆ ಅಲ್ಲಿ ಕಡೆ ತಥಾತು ಕರುಣಂ ತಸ್ಯ ದ್ವಿಜಸ್ಯ ಪರಿದೇವನಂ ಸೃಷ್ಟಾವ ರಾಘವ ಸರ್ವಂ ದುಃಖ ಶೋಕ ಸಮನ್ವಿತಂ. ಕಡೆಗೆ ಅವನು ಇದು ರಾಮ ಅವನು ಇವನು ರಾಮ ಅಲ್ಲಿಲ್ದೇ ಇದ್ರು, ಎದುರಿಗಿಲ್ದೇ ಇದ್ರು, ಅವನು ಆಡ್ತಾ ಇರುವಂತ ಮಾತು ರಾಮನ ಕಿವಿಗೂ ಬೀಳ್ತಾ ಇತ್ತು ಅವನಿಗೆ. ಅದಕ್ಕೆ ಅವನು ಹೇಳ್ತಾನೆ, ರಾಘವ ಸರ್ವಂ ಶುಶ್ರಾವ, ಎಲ್ಲವನ್ನೂ ಕೇಳಿಸ್ಕೊಂಡ ರಾಗ. ಯಾವುದು? ದುಃಖ ಶೋಕ ಸಂವಿತಂ, ದುಃಖದಿಂದಲೂ ಶೋಕದಿಂದಲೂ ಸಹ ಬ್ರಾಹ್ಮಣ ಆಡಿದ ಮಾತನ್ನ ರಾಮನೇ ನೀನೇ ಎಲ್ಲದೂ ಕಾರಣ ಅಂತ ಹೇಳಿರ್ತಾನಲ್ಲ, ಆ ಮಾತನ್ನ ರಾಮನ್ನು ಕೇಳಿಸ್ಕೊಳ್ತಾನೆ. ಅದಕ್ಕೆ ಸದುಃಖೇನ ಸಂತಪ್ತೋ ಮಂತ್ರಿಣ ಸ್ಥಾನುಪಾಹ್ವಯತೆ ವಸಿಷ್ಠಂ ವಾಮದೇವಂಚ ಭ್ರಾತರವು ಸಹ ನೈಗಮಾನೆ ತಥೋದ್ವಿಜ ವಸಿಷ್ಠೇನ ಸಾರ್ಧಮಷ್ಟೌ ಪ್ರವೇಶಿತಃ ರಾಜಾನಂ ದೇವಸಂಕಾಶಂ ವರ್ಧಸ್ವೇತಿ ತಥೋ ಬ್ರುವನ್ ಮಾರ್ಕಂಡೇಯೋತ ಮೌದ್ಗಲ್ಯೋ ವಾಮದೇವಶ್ಚ ಕಾಶ್ಯಪಃ ಕಾತ್ಯಾಯನೋತ ಜಾಬಾಲಿರ್ ಗೌತಮೋ ನಾರದಸ್ತಥ. ಅಲ್ಲಿ ಗೌತಮೋ ವಿಜಯಸ್ತಥ ಅಂತ ವಿಜಯ ಅಂತ ಹೇಳಿದೆ. ಇಲ್ಲಿ ನಾರದರು ಬಂದಿದ್ರು ಅಂತ ನಾರದರನ್ನ ಇಲ್ಲಿ ಹೇಳಿದೆ. ಅದಕ್ಕೆ ಮೇಲ್ ನೋಡುವಾಗ ನಾರದರು ಅವ್ರ ಮಂತ್ರಿಗಳಲ್ಲಿ ಒಬ್ರು ಅಂತ ಕಾಣುತ್ತೆ ಅದು, ಆದ್ರೆ ಗೌತಮ ವಿಜಯ ಅಂತ ಬರ್ತಾನೆ, ನಾರದರು ಬಂದಿದ್ರು ಅಂತ ಹೇಳ್ತಾರೆ. ಇದರಲ್ಲಿ ಹೇಳ್ತಾನೆ, ಅವನು ಈ ತರ ದುಃಖದಿಂದ ಪರಿತಪಿಸ್ತಿರುವಂತಹ ಆ ಬ್ರಾಹ್ಮಣನ ಕರೆದನಕ್ಕೆ ತನ್ನ ಮಂತ್ರಿಗಳನ್ನೆಲ್ಲ ಕರೆಸ್ತಾನೆ. ಅವನಿಗೆ ಮಂತ್ರಿಗಳೆಲ್ಲ ಇರ್ತಾರೆ, ಮಂತ್ರಿಗಳನ್ನ ಕರೆಸ್ತಾನೆ. ಅದಲ್ಲದೆ ಅವನಿಗೆ ಮಂತ್ರಿಗಳಲ್ಲಿ 2 ಅವನಿಗೆ ಮಂತ್ರಿಗಣ. ಒಂದು ಮಂತ್ರಿಗಣ ಒಂದು ಸಾಧಾರಣವಾಗಿ ಮಾಡೋದು, ಇನ್ನೊಂದು ಋಷಿಗಳ ಮಂತ್ರಿಗಣ ಇದೆ. ಅದರಲ್ಲಿ ಹೇಳ್ತಾನೆ, ಅದರಲ್ಲಿ ವಸಿಷ್ಠರು ಬಂದು ರಾಜಪುರೋಹಿತರು ಹೌದು, ಅವನಿಗೆ ಮಂತ್ರಿಗಳು ಹೌದು, ಎರಡೂ ಅವರಿಗೆ ಡ್ಯೂಯಲ್ ರೋಲ್ ಅಂತಾರೆ. ಹಾಗೆ ವಸಿಷ್ಠನ್ ವಾಮದೇವಂಚ, ಆಮೇಲೆ ಭ್ರಾತರವು ಸಹ ನೈಗಮಾನ್, ಭ್ರಾತರು ತನ್ನ ಮಂದರು, ಮತ್ತೆ ನೈಗಮಾನ್ ಅಂದ್ರೆ ಈಗ ಇವನಿಲ್ವಲ್ಲ, ಹಾಗಾಗಿ ಇಬ್ಬರೇ ಈಗ ಭ್ರಾತರು ದ್ವಿವಚನ. ಯಾಕೆಂದ್ರೆ ಈಗ ಲಕ್ಷ್ಮಣ ಭರತ ಮಾತ್ರ, ಶತ್ರುಘ್ನ ಇಲ್ವಲ್ಲ, ಅದರಿಂದ ಭ್ರಾತರ ಮತ್ತೆ ಭ್ರಾತರು ಅಂತ. ಅದು ಸಹ ನೈಗಮಾನೆ, ಅದರಿಂದ ವೇದವಿತ್ತುಗಳು, ನೈಗಮಾನದ ನಿಗಮವನ್ನು ಚೆನ್ನಾಗಿ ತಿಳಿದವರು ನೈಗಮಕ ಅದ ಅವರನ್ನು ಸಹ, ಯಾಕೆಂದ್ರೆ ಧರ್ಮಶಾಸ್ತ್ರ ಸೂಕ್ಷ್ಮವಾದದ್ದು, ಹಾಗಾಗಿ ಎಲ್ಲಾದ್ರಲ್ಲೂ ಪರಿಣಿತರು ಎಲ್ಲರನ್ನೂ ಕರೆಸ್ತಾನೆ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರ. ಆಗ ಆಮೇಲೆ ತಥೋ ದ್ವಿಜಾವಶಿಷ್ಟೇನ,
ಅಲ್ಲಿ ಇವರಲ್ಲಿ ಇದರಲ್ಲಿ ಮಂತ್ರಿಗಳಲ್ಲಿ ಬ್ರಾಹ್ಮಣೋತ್ತಮರಾದಂತ ವಸಿಷ್ಠವರು ಸಾರ್ಧಂ ಅಷ್ಟೌ ಪ್ರವೇಶಿತ ಕಡೆಗೆ ಅವರಲ್ಲಿ ಅವರಲ್ಲಿ ಅವರ ಅಷ್ಟದಿಕ್ಪಾಲಕರು ಅಂದ್ರೆ ಅಷ್ಟದಿಗ್ಗಜರು ಮಂತ್ರಿಗಳು ಅವರು ಸಹ ಬರ್ತಾರೆ ಅವರಿಗೆ. ರಾಜಾನಂ ದೇವಸಂಕಾಶಂ ವರ್ಧಸ್ವೈರ್ ಅಥವಾ ಬ್ರುವನ್ನೆ ಬರುವಾಗ ಯಾವ ಮಂತ್ರಿಗಳು ಸಹ ಆಶೀರ್ವಾದ ಮಾಡ್ತಾರೆ ಎಲ್ಲ ಋಷಿಗಳಾದ್ರಿಂದ. ರಾಜನಿಗೆ ನಿನಗೆ ನೀನು ನಿನಗೆ ವಿಜಯವಾಗ್ಲಿ, ನೀನು ಜಯ ಜಯ, ನಿನಗೆ ನೀನು ಮುಂದಕ್ಕೆ ವರ್ಧಿಸುವನಾಗು ಅಂತ ಹೇಳಿ ಆಶೀರ್ವಾದ ಮಾಡ್ಕೊಂಡೇ ಬರ್ತಾರೆ ಅದಕ್ಕೆ. ಆಮೇಲೆ ಅಲ್ಲಿ ಮಾರ್ಕಂಡೇಯೋತ ಮೋದ್ಗಲ್ಯೋ ವಾಮದೇವಶ್ಚ ಕಾಶ್ಯಪ, ಅದೇ ವಸಿಷ್ಠರು ಮೇಲೆ ಹೇಳಿದ್ರು. ಅದಾದ್ಮೇಲೆ ಮಾರ್ಕಂಡೇಯರು, ಮೌದ್ಗಲ್ಯರು, ವಾಮದೇವರು, ಕಾಶ್ಯಪರು, ಕಾತ್ಯಾಯನರು, ಜಾಬಾಲಿ ಮತ್ತೆ ನಾರದ ಅಂದ್ರೆ ವಿಜಯನ್ ಬಂದು ನಾರದ ಅವರು ಬರ್ತಾರೆ. ವಸಿಷ್ಠರು ಸೇರಿಸಿ 8 ಜನ ಅಷ್ಟ ಮಂತ್ರಿಗಳು ಅವರು ಸಹ ಬರ್ತಾರೆ. ಅಂದ್ರೆ ಇವರು ತುಂಬಾ ಹೈಯರ್ ಲೆವೆಲ್ ಏನಾದ್ರು ಅಂದ್ರೆ ಉತ್ತಮವಾದ ವಿಷಯಗಳನ್ನ, ಧರ್ಮಕ್ಕೆ ಸಂಬಂಧದ ವಿಷಯವನ್ನ, ಯಾಗದ ವಿಷಯಗಳನ್ನ ಮಾಡ್ಬೇಕಾದ್ರೆ ಇವ್ರ ಜೊತೆ ಇಕ್ಷ್ವಾಕು ರಾಜರು ಇವ್ರ ಜೊತೆ ಅವರ ಜೊತೆ ಚರ್ಚೆ ಮಾಡ್ತಾ ಇದ್ರು. ಲೌಕಿಕವಾದ ವಿಷಯ ಅಲ್ಲಿಗೆ ಬೇಕಾದ್ದು ಇವರು ಜನಗಳ ಸಮಾಚಾರ ಇದೆ ಅಂದ್ರೆ ಬೇರೆ ತನ್ನ ಅಷ್ಟ ಮಂತ್ರಿಗಳಿದೆಯಲ್ಲ ಅವ್ರ ಹತ್ರ ಅವರು ನಿರ್ಣಯವನ್ನು ಮಾಡಿ ತಗೊಳ್ತಾ ಇದ್ರು. ಇವರನ್ನ ತುಂಬಾ ಮುಖ್ಯವಾದ ವಿಷಯಗಳಿದ್ರೆ ಮಾತ್ರ ಅವ್ರನ್ನ ಕರೆದು ಮಾಡ್ತಾ ಇದ್ರು. ಇದು ಅತ್ಯಂತ ಮುಖ್ಯವಾದ ವಿಷಯ ಆದ್ರಿಂದ ಅವರೂ ಸಹ ಇರ್ಲಿ ಅಂತ ರಾಮ ಅವ್ರನ್ನೂ ಕರೆಸ್ತಾನೆ ಅವ್ರನ್ನ. ಏತೇ ದ್ವಿಜರ್ಷಭಾ ಸರ್ವಾನ್ ಆಸನೇಷು ಉಪವೇಶಿತಾ ಮಹರ್ಷೀನ್ ಸಮನುಪ್ರಾಪ್ತನ್ ಅಭಿವಾದ್ಯ ಕೃತಾಂಜಲಿ. ರಾಜ ಬಂದ ತಕ್ಷಣ ಎಲ್ಲರೂ ನಿಂತ್ಕೊಂಡು ಕೈ ಮುಗಿದು ಅಭಿವಾದನೆ ಮಾಡಿ ಎಲ್ಲರಿಗೂ ಮೊದಲ ಆಸನವನ್ನು ಹಾಕಿರ್ತಾರೆ. ಅವ್ರಿಗೆಲ್ಲ ಉತ್ತಮವಾದಂತ ಕೃಷ್ಣಾರ್ಜುನವನ್ನು ಹಾಸಿದಂತ ಇದು ಅವರು ಸಾಧಾರಣ ಇದರಲ್ಲಿ ಕೂತ್ಕೊಳ್ಳೋದಿಲ್ಲ ಅವರು. ಅದರಿಂದ ಎಲ್ಲರಲ್ಲೂ ಸಹ ಆಸನೇಶು ಉಪವೇಶಿತಾ, ಆ ಆಸನಗಳಲ್ಲಿ ಮಂತ್ರಿಗಳಿಗೆ ಬೇರೆ, ಈ ಬ್ರಾಹ್ಮಣಾದಿ ವಸಿಷ್ಠಾದಿ ಜಾಬಾಲಿಗಳಿಗೆ ಅವರಿಗೆ ಬೇರೆ, ಎಲ್ಲರನ್ನು ಕೂರಿಸ್ತಾನಲ್ಲಿ. ಮಂತ್ರಿಣೋ ನೈಗಮಾಂಚೈವ ಯಥಾರ್ಹಮನುಕೂಲತಃ ತೇಷಾಂ ಸಮುಪವಿಷ್ಟಾನಾಂ ಸರ್ವೇಷಾಂ ದೀಪ್ತ ತೇಜಸಾಂ. ಮೊದಲು ವಸಿಷ್ಠಾದಿಗಳನ್ನ ಕೂರಿಸ್ತಾನೆ. ಅದಾದ್ಮೇಲೆ ಮಂತ್ರಿಣಃ ತನ್ನ ಮಂತ್ರಿಗಳಿದೆಯಲ್ಲ ಆ ಮಂತ್ರಿಗಳನ್ನ ಅವ್ರನ್ನ ಕೂರಿಸ್ತಾನೆ. ಆಮೇಲೆ ನೈಗಮಾಂಶ್ಚೈವ ಅನೇಕ ವೇದ ವ್ಯಕ್ತಿಗಳನ್ನು ಸಹ ಅವರವ್ರಿಗೆ ಅನುಕೂಲವಾದ ಆಸನಗಳನ್ನು ಸಹ ಯಥಾರ್ಹಂ ಅನುಕೂಲತಃ ಅವರ ಅರ್ಹತೆಗೆ ಅನುಕೂಲವಾದಂತ ಅನುಕೂಲಕ್ಕೆ ಅರ್ಹತೆಗೆ ತಕ್ಕಂತಹ ಆಸನ, ಆತರ ಆಸನಗಳಲ್ಲಿ ಅವನು ಕೂರಿಸ್ತಾನೆ ಅವನ್ನ. ತೇಷಾಂ ಸಮುಪವಿಷ್ಟಾನಾಂ ಸರ್ವೇಷಾಂ ದೀಪ್ತ ತೇಜಸಾಂ ಕಡೆಗೆ ಯಾವಾಗ ಎಲ್ಲರೂ ಸಹ ಕೂರಿಸ್ತಾನೆ ಆಗ ಶೇಷಾಂ ಸಮುಪವಿಷ್ಟಾನಾಂ ಎಲ್ಲರೂ ಕೂತ್ಕೊಂಡ್ಮೇಲೆ ರಾಮ ನಿಂತ್ಕೊಂಡೇ ಇರ್ತಾನೆ. ಇವರೆಲ್ಲರೂ ಕೂತ್ಕೊಂಡ್ಮೇಲೆ ಸರ್ವೇಷಾಂ ದೀಪ್ತ ತೇಜಸಾಂ ಎಲ್ಲರೂ ಸಹ ರಾಘವ ಸರ್ವಮಾಚಷ್ಟೆ ಧ್ವಜೋಜ ಉಪರೋಧತೆ ತಸ್ಯ ತದ್ವಚನಂಚುತ್ವ ರಾಜ್ಞೋ ದೀನಶ್ಚ ನಾರದ. ಎಲ್ಲರೂ ಕೂತ್ಕೊಂಡ್ಮೇಲೆ ಇವನು ಹೇಳ್ತಾನೆ, ಯಾತಕ್ಕೆ ನಿಮ್ಮನ್ನೆಲ್ಲ ಕರೆಸ್ದೆ ಅನ್ಬಿಟ್ಟು ಕಾರಣವನ್ನು ಹೇಳ್ತಾನೆ. ಸರ್ವಂ ಆಚಷ್ಟೆ, ಏನು ಎಲ್ಲವನ್ನು ಹೇಳಿದ ಅದಕ್ಕೆ ಧ್ವಜೋಯಂ ಉಪರೋಧತೆ ಅವರು ಕಡೆಗೆ ಅಲ್ಲಿ ಎಲ್ಲರನ್ನೂ ಕೂರಿಸ್ಕೊಂಡವ್ರಿಗೆ ಜನ ಉಪರೋಧತೆ ಅವನಿಗೆ ಏನು ಕಾರಣ, ಅವನ ರೋದನಕ್ಕೆ ಏನು ಕಾರಣ ಎಲ್ಲವೂ ಸಹ ವಿವರಿಸ್ತಾನೆ. ತಶ್ಚಾತ್ವ ರಾಜ್ಯ ದೀನ್ಸ್ಯ ನಾರದ ತಿರ್ಮೇನೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ವಿಡಿಯೋ ಆಡಿಯೋ ಬರ್ಬೋದು.
ಇಲ್ಲಿಗೆ ಇದೆ ನಮ್ಗೆ ಇದೆ ಕೋಟ್ಕೊಂಡ್ಲ ಕೇಳಿಸ್ತಾ ಇಲ್ಲ ಅಲ್ಲ? ಕೇಳಿಸ್ತಾ ಇದೆ ಸರ್. ಈಗೇನು ಕೇಳಿಸ್ತಾ ಇಲ್ಲ ಮಾಮಿ, ಹ್ಯಾಂಗ್ ಆದಂಗಾಗಿದೆ. ಸರ್ ಏನು ಕೇಳಿಸ್ತಿಲ್ಲ ಸರ್ ಈಗ. ಏನೋ ಪ್ರಾಬ್ಲಮ್ ಇಲ್ಲ ಇಂಟರ್ನೆಟ್ ರೆಕಾರ್ಡಿಂಗ್ ಸ್ಟಾರ್ಟ್ ಏನೋ ಪ್ರಾಬ್ಲಮ್ ಈಗ ನೋಡೋಣ, ರೀಸ್ಟಾರ್ಟ್ ಮಾಡಿದ್ದೀನಿ ಅದು. ಸರಿ ಸರ್ ಹಾ ಕೇಳಿಸ್ತಾ ಇದೆ ಸರ್, ಸರಿಯಾಗಿದೆ. ಅದೇ ಇವಾಗ ಸರಿಯಾಗಿದೆ. ಅವಾಗ ಮಧ್ಯೆ ನಾ ಕೇಳೋದು ಯಾರು ಹೇಳಿಲ್ಲ, ಮತ್ತೆ ನಾ ರೀಸ್ಟಾರ್ಟ್ ಮಾಡ್ಕೊಂಬಂದೆ. ಏನೋ ಸ್ವಲ್ಪ ಪ್ರಾಬ್ಲಮ್ ಇಲ್ಲಿ ಗೊತ್ತಿಲ್ಲ, ಆಗಾಗ ವಾಯ್ಸ್ ಹೋಗ್ತಾ ಇದೆ ಅದು. ಸರಿ, ರಾಮ ಬ್ರಾಹ್ಮಣ ಒಬ್ಬ ಬಂದಿದ್ದು, ಹತ್ತಿದ್ದು, ಒಂದು ಮಗ ಸತ್ತದ್ದು, ಅದರಿಂದ ನನ್ನನ್ನೇ ರಾಮನ್ನೇ ದೂಷಣೆ ಮಾಡಿದ್ದು, ಧರ್ಮದಿಂದ ಮಾಡ್ತೇನೆ ಅಂತ ಹೇಳಿದ್ದೆಲ್ಲ ಹೇಳ್ತಾನೆ ಅವನಿಗೆ. ತಸ್ಯ ತತ್ ವಚನಂ ಶ್ರುತ್ವ ರಾಜ್ಞೋ ದೀನಶ್ಚ ನಾರದಃ ಇತಿ ಇತಿ ಇವನು ರಾಜ್ಞಾ ದೀನಶ್ಚ ನಾರದಃ. ಈ ತರ ಅವನು ಬಹಳ ಅನುತಾಪದಿಂದ ರಾಮ ಹೇಳಿದ ಮಾತನ್ನ ನಾರದರು ಕೇಳ್ತಾರೆ. ಕೇಳ್ಬಿಟ್ಟು ಪ್ರತ್ಯುವಾಚ ಶುಭಂ ವಾಕ್ಯಂ ಋಷೀಣಾಂ ಸನ್ನಿಧೌ ನೃಪಂ ಶೃಣುರಾಜನ್ ಯಥಾಕಾಲಂ ಪ್ರಾಪ್ತೋ ಬಾಲಶ್ಚ ಸಂಶಯ. ಆಗ ಅವನು ಹೇಳ್ತಾನಕ್ಕೆ, ಆಗ ನಾರದರು ಹೇಳ್ತಾರೆ, ರಾಮ ನೀನು ಮಾಡ್ಬೇಕಾಗಿಲ್ಲ, ಆ ಬಾಲಕನ ಸಾವಿಗೆ ಏನ್ ಕಾರಣವನ್ನ ಶೃಣುರಾಜನ್ ಯಥಾಕಾಲಂ ಪ್ರಾಪ್ತೋ ಬಾಲಶ್ಚ ಸಂಶಯ. ಆ ಬಾಲ ಅವನ ಮುಂದೆ ಮರಣದ ಕಾಲದಲ್ಲಿ ಯಥಾಕಾಲಂ ಇಲ್ಲಿ ಅಕಾಲಂ ಅಕಾಲ ಮರಣದಿಂದ ಹೋದ್ನಲ್ಲ ಬಾಲಕ, ಅವನ ಕಾರಣವನ್ನ ನಾ ಹೇಳ್ತೀನಿ ಕೇಳು ಅಂತ ನಾರದರು ಹೇಳ್ತಾರೆ.
ಶ್ರುತ್ವಾ ಕರ್ತವ್ಯತಾ ರಾಜನ್ ಕುರುಷ್ವ ರಘುನಂದನ ಪುರಾ ಕೃತಯುಗೆ ರಾಜನ್ ಬ್ರಾಹ್ಮಣ ವೈ ತಪಸ್ವಿನಃ. ಕಡೆಗೆ ಈಗ ಹೇಳ್ತಾರೆ, ಅದಕ್ಕೆ ಈಗ ಯುಗ ಧರ್ಮವನ್ನ ಹೇಳ್ಕೊಂಡು ಬರ್ತಾರೆ. ಒಂದೊಂದು ಯುಗದಲ್ಲಿ ಏನೇನು ಧರ್ಮ ಇದೆ, ಆ ಯುಗ ಧರ್ಮವನ್ನ ಯಾವತ್ತು ಈಗ ಕಲಿಯುಗಕ್ಕೂ ಒಂದು ಯುಗ ಧರ್ಮ ಇದೆ ಒಂದು. ಅವು ಎಲ್ಲವೂ ತುಂಬಾ ಸುಲಭವಾದ, ಎಲ್ಲವನ್ನೂ ತುಂಬಾ ಅದನ್ನ ತಿಳಿ ಮಾಡಿ ಬಹಳ ಅದನ್ನೂ ಪಾಲಿಸಕ್ಕಾಗ್ತಾ ಇಲ್ಲ ಈಗ. ಆ ಯುಗ ಧರ್ಮದಲ್ಲಿ ಅಂದ್ರೆ ಆಯಾ ಯುಗದಲ್ಲಿ ಆ ಧರ್ಮದಲ್ಲಿ ತರ ಇರಬೇಕು. ಹಾಗೆ ಹೋಗ್ತಾ ಹೋಗ್ತಾ ಕಲಿಯುಗಕ್ಕಿಂತ ದ್ವಾಪರ ಯುಗದಲ್ಲಿ ಸ್ವಲ್ಪ ಜಾಸ್ತಿ ಕಠಿಣ ಆಗಿರುತ್ತೆ. ಅದಕ್ಕಿಂತ ತ್ರೇತಾಯುಗದಲ್ಲಿ ಕಠಿಣ, ಅದಕ್ಕಿಂತ ಕೃತಯುಗದಲ್ಲಿ ಇನ್ನೂ ಇದು. ಅದನ್ನೇ ಹೇಳ್ಕೊಂಡು ಬರ್ತಾರೆ ಇವಾಗ. ಕೃತಯುಗದಿಂದ ಹೇಳ್ತಾರೆ, ಪುರಾ ಕೃತಯುಗೆ ರಾಜನ್ ಬ್ರಾಹ್ಮಣ ವೈ ತಪಸ್ವಿನಃ. ಇಲ್ಲಿ ಹೇಳ್ತಾರೆ ಅದಕ್ಕೆ, ಹಿಂದೆ ರಾಜ ಕೇಳು, ಕೃತಯುಗದಲ್ಲಿ ಬರೀ ಆ ಚಾತುರ್ವರ್ಣ್ಯ ಎಲ್ಲಾ ಕಾಲದಲ್ಲೂ ಇತ್ತು. ಆದ್ರೆ ಕೃತಯುಗದಲ್ಲಿ ಬ್ರಾಹ್ಮಣ ವೈ ತಪಸ್ವಿನಃ, ಬ್ರಾಹ್ಮಣರು ಮಾತ್ರ ತಪಸ್ಸನ್ನು ಆಚರಿಸ್ತಿದ್ರು. ಈ ತಪಸ್ಸು ಅನ್ನೋದಕ್ಕೆ ಬಹಳ ಈಗ ಅದಕ್ಕೇನೆ ಈಗ ಹೇಗೆ ಈ ಒಂದು ಇದರಿಂದ ವಿವಾದವನ್ನು ಮಾಡಿ ತುಂಬಾ ಇದೆಲ್ಲ ಮೀಡಿಯಾಲೆಲ್ಲ ಇದ್ ಮಾಡ್ತಾರೆ. ತಪಸ್ಸು ಅನ್ನೋದಕ್ಕೆ ಬಹಳ ಅರ್ಥ ಇದೆ ಅದಕ್ಕೆ. ತಪಸ್ಸು ಅನ್ನೋದಕ್ಕೆ ಧ್ಯಾನವೂ ತಪಸ್ಸಲ್ಲಿ ಬರುತ್ತೆ, ನಮ್ಮ ಮುಕ್ತಿಗಾಗಿ ಮಾಡೋ ಇರುತ್ತಲ್ಲ ಅದು ಕೂಡ ತಪಸ್ಸಿಗೆ ಸೇರುತ್ತೆ, ಉಪಾಸನೆ ಮಾಡ್ತೀವೋ ತಪಸ್ಸು ಸೇರುತ್ತೆ. ಹಾಗಾಗಿ ಆಮೇಲೆ ಯಾವ್ದಾದ್ರು ವಿಷಯವನ್ನ, ಈಗ ಒಂದು ವರವನ್ನ ಪಡಿಬೇಕು ಅಂತ ರಾವಣಾದಿಗಳೆಲ್ಲ ಮಾಡಿದ್ರಲ್ಲ, ಅದು ತಪಸ್ಸು. ಮತ್ತೆ ಏನಾದ್ರು ಪಡ್ಕೋಬೇಕು ಅಂತ ಇದರಿಂದ ಈ ತಪಸ್ಸು ಅನ್ನೋದಕ್ಕೆ ಅನೇಕ ಇದಿದೆ. ಆತರ ತಪಸ್ಸಲ್ಲಿ ಈ ಸಾಧಾರಣವಾದ ತಪಸ್ಸು ಧ್ಯಾನ ಮಾಡೋದು ಇದನ್ನ ಮಾಡೋದು ಎಲ್ಲರಿಗೂ ಅದಕ್ಕೆ ಯಾವ ವ್ಯತ್ಯಾಸವೂ ಇಲ್ಲ. ಅದಕ್ಕೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾದಿಗಳು ಯಾವ ವ್ಯತ್ಯಾಸವೂ ಇಲ್ಲ. ತಮ್ಮ ಆತ್ಮೋದ್ಧಾರಕ್ಕೆ ಮಾಡುವಂತಹ ಧ್ಯಾನ ಇದೇನಿದೆಯೋ, ಸ್ತೋತ್ರಾದಿ ಮಾಡೋದು, ಭಗವಂತನ ಪೂಜೆ, ಇದಕ್ಕೆ ಯಾವ ಕಾಲದಲ್ಲೂ ಯಾವ ಯುಗದಲ್ಲೂ ಇದಿಲ್ಲ. ಆದರೆ ಯಾವ್ದಾರೊಂದು ಉದ್ದೇಶಕ್ಕೆ ಮಾಡುವ ತಪಸ್ಸು ಇರುತ್ತಲ್ಲ, ಆ ತಪಸ್ಸು ಅದನ್ನ ಅಂದ್ರೆ ಒಂದು ಯಾವ್ದಾದ್ರು ಸಾಧಿಸ್ಬೇಕು ಅಂತ ಮಾಡುವಂತ ತಪಸ್ಸು, ಅದು ಸಾಧಾರಣವಾದ ಶಾಸ್ತ್ರ ವಿರುದ್ಧವಾಗಿದ್ದನ್ನು ತಪಸ್ಸಿಂದ ಸಾಧಿಸೋದಕ್ಕೆ. ಈಗ ವಿಶ್ವಾಮಿತ್ರರು ಅವರು ಕ್ಷತ್ರಿಯರು, ಅವರ ಶಾಸ್ತ್ರ ವಿರುದ್ಧ ಅವರು ಬ್ರಾಹ್ಮಣತ್ವ, ಆದ್ರೆ ಅದಕ್ಕೆ ತಪಸ್ಸು ಆಚರಿಸಿದ್ರು, ಅದಕ್ಕೆ ಎಷ್ಟೋ ಮಾಡಿಸಿದ್ರು. ಹಾಗಾಗಿ ಬಹಳ ಇದಾಯ್ತು, ಅದು ಎಷ್ಟೋ ಇದು ಮಾಡಿದ್ರು. ಹಾಗಾಗಿ ಒಂದೊಂದು ಯುಗದಲ್ಲಿ, ಆದ್ರೆ ಆ ಯುಗದಲ್ಲಿ ಅವರಿಗೆ ತಪಸ್ಸಿಗೆ ಯೋಗ್ಯತೆ ಇತ್ತು, ಅರ್ಹತೆ ಇತ್ತು, ಅದರಿಂದ ಆಚರಿಸಿದ್ರು. ಇಲ್ಲಿ ಯಾತಕ್ಕೆ ಹೇಳ್ತೀನಿ ಅಂದ್ರೆ, ಇದು ಮುಂದೆ ಈ ಕಥೆ ಬರುವಾಗ ಬಹಳ ಒಂದು ಇದು ತಪ್ಪಾದ ತಿಳುವಳಿಕೆ ಈ ಲೋಕದಲ್ಲಿ ಈಗಲೂ ಇದು ಬಂದಿದೆ. ಅದನ್ನ ಈ ಬೇಡದೇ ಇದ್ದವರು ಇವರೆಲ್ಲವೂ ಸಹ ಈ ಧರ್ಮದ್ವೇಷಿಗಳು ಇವ್ರು ಯಾರು ಇದ್ದಲ್ಲ ಅವರೆಲ್ಲ ಇದನ್ನು ಉಪಯೋಗಿಸ್ಕೊಂಡು ಧರ್ಮವನ್ನ ಒಂದು ಕೆಳಗಡೆ ಹಾಕೋದು ಉಪಯೋಗಿಸ್ಕೊಳ್ತಾ ಇದಾರೆ ಈ ಒಂದು ಸಂದರ್ಭವನ್ನು ಇಟ್ಕೊಂಡು. ಆದ್ರೆ ಇದನ್ನ ಸರಿಯಾಗಿ ತಿಳ್ಕೊಂಡ್ರೆ ಯಾರಿಗೂ ಯಾವ ವ್ಯತ್ಯಾಸ ಇರೋದಿಲ್ಲ. ಅದಕ್ಕೆ ಅವಾಗ ಹೇಳ್ತಾರೆ, ಕೃತಯುಗದಲ್ಲಿ ಅವಾಗ ಕ್ಷತ್ರಿಯರು ವೈಶ್ಯರಿಗೂ ಇಲ್ಲ ನೋಡಿ. ನಾವು ಇದರಲ್ಲಿ ಆ ಕೃತಯುಗದಲ್ಲಿ ಬ್ರಾಹ್ಮಣರು ಮಾತ್ರ ಮಾಡ್ತಾ ಇದ್ರು. ಪುರಾ ಕೃತಯುಗೆ ರಾಜನ್ ಬ್ರಾಹ್ಮಣ ವೈ ತಪಸ್ಸು, ವೈ ಅಂದ್ರೆ ಅವಧಾರಣ, ಬ್ರಾಹ್ಮಣರೇ ತಪಸ್ಸನ್ನು ಆಚರಿಸ್ತಾ ಇದ್ರು. ಅಬ್ರಾಹ್ಮಣಸ್ತದಾ ರಾಜನ್ ಅತಪಸ್ವಿ ಕಥಂಚನ. ಅಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣರು ಬಿಟ್ಟು ಬೇರೆಯವರೆಲ್ಲರೂ ಅಬ್ರಾಹ್ಮಣರು. ಅವರು ಕಥಂಚನ ನ ತಪಸ್ವಿ, ಯಾವ ಕಾಲಕ್ಕೂ ತಪಸ್ಸು ಅಂದ್ರೆ ಈ ತರ ಯಾವ್ದಾದ್ರು ಪಡಿಬೇಕು ಅಂತ ಇದ್ ಮಾಡ್ತಾರೆ. ಒಂದು ಇಂದ್ರ ಪದವಿ ಪಡಿಬೇಕು, ಸ್ವರ್ಗವನ್ನ ಪಡಿಬೇಕು, ಈ ತರದ್ ಯಾವ್ದೋ ಒಂದು ಇಲ್ಲ, ಒಂದು ನನಗೆ ಮರಣವೇ ಬರಬಾರ್ದು ಅಂತ ಮಾಡೋದಲ್ಲ, ಆ ತರ ತಪಸ್ಸು. ಆ ತಪಸ್ಸು ಅದಕ್ಕೆ ತಸ್ಮಿನ್ ಯುಗೆ ಪ್ರಜ್ವಲಿತೆ ಬ್ರಹ್ಮಭೂತೆ ಪುವಾನೃತೆ. ಹಾಗಾಗಿ ಅವರೇನ್ ಮಾಡಿದ್ರು, ತಸ್ಮಿನ್ ಯುಗೆ, ಆ ಯುಗ ಕೃತಯುಗದಲ್ಲಿ ಪ್ರಜ್ವಲಿತೆ, ಎಲ್ಲರೂ ಧರ್ಮವನ್ನ ತಿಳಿದವರಾಗಿದ್ರು. ಹಾಗಾಗಿ ಆಗ ಬ್ರಹ್ಮಭೂತೇತು ಎಲ್ಲರೂ ಸಹ ಭೂತ ಭವಿಷ್ಯ ಎಲ್ಲವನ್ನೂ ತಿಳ್ಕೊಂಡಂತಹ ಅವರು. ಅಮೃತವ್ಯ ತದಾ ಸರ್ವೇ ಜಗ್ಗಿರೆ ದೀರ್ಘದರ್ಶಿನಃ, ಎಲ್ಲರಿಗೂ ಭೂತ ಭವಿಷ್ಯ ಗೊತ್ತಿತ್ತು, ದೀರ್ಘದರ್ಶಿಗಳಾಗಿದ್ರು ಅವರೆಲ್ಲರೂ ಸಹ. ತತಸ್ತ್ರೇತಾಯುಗಂ ನಾಮ ಮಾನವಾನಾಂ ವಪುಷ್ಯತಾಂ, ಅವಾಗ ವಪುಷ್ಮತಾಂ. ಆಮೇಲೆ ಕೃತಿಯುಗ ಕಳೆದು ತ್ರೇತಾಯುಗ ಬಂತು. ತ್ರೇತಾಯುಗ ನಾಮ ಮಾನವಾನಾಂ ವಪುಷ್ಮತಾಂ. ವಪುಷ್ಮತ ಅಂದ್ರೆ ವಪು ಅಂದ್ರೆ ದೇಹ, ವಪುಷ್ಮತಾಂ ಅಂದ್ರೆ ಗಟ್ಟುಮುಟ್ಟಾದ ದೇಹ ಉಳ್ಳವರು ಅಂತ ಮೇಲೆ ಕರ್ತ. ಅದಕ್ಕೆ ವ್ಯಾಖ್ಯಾನದಲ್ಲಿ ಆತರ ಅಲ್ಲ, ಆ ದೇಹದಲ್ಲಿ ಚೆನ್ನಾಗಿದ್ದವಂತಲ್ಲ, ಅಲ್ಲಿ ವಪುಷ್ಮತಾಂ ಅಂದ್ರೆ ದೇಹವೇ ಆತ್ಮ ಅನ್ನುವ ಅವಾಗ ತಾನೆ ರಾಕ್ಷಸರು ಬರ್ತಾರಲ್ಲ, ಅವ್ರಿಗೆ ದೇವ ಆತ್ಮ ಒಂದೇ, ದೇಹವನ್ನೇ ಆತ್ಮ ಅಂತ ಭ್ರಮೆ ಉಳ್ಳವರು ಆಗ ಬರ್ತಾರೆ. ಅದ್ರಲ್ಲೇನೋ 100ರಲ್ಲಿ 90 ಭಾಗ ಧರ್ಮವರ್ಷ ಆಗಿರ್ತಾರೆ. ಆ 10 ಭಾಗ 10-15 ಭಾಗ ಶತ ಇರ್ತಾರೆ. ಅವರು ಈ ರಾಕ್ಷಸರ ವಂಶದವರೆಲ್ಲ ಬಂದ್ಬಿಟ್ಟು ದೇಹವೇ ಆತ್ಮ. ಅದಕ್ಕೆ
ಅವರು ಏನ್ ಮಾಡ್ತಾರೆ, ಮಾನವಾನಾಂ ಉಪುಷ್ಮತಾಂ. ರಾಕ್ಷಸ ಅಂದ್ರೆ ಬೇರೆ ಒಂದು ವರ್ಗ ಅಲ್ಲ, ಮನುಷ್ಯರಲ್ಲೇ ಒಂದು ವರ್ಗ. ಮನುಷ್ಯರು ಯಾರು ಅದನ್ನ ಮಾಡ್ತಾರೆ ಅವರು ರಾಕ್ಷಸ ಪ್ರವೃತ್ತಿ ಬಂದ್ರೆ ರಾಕ್ಷಸ ಪ್ರವೃತ್ತಿಯಿಂದಷ್ಟೇ. ರಾವಣ ನೋಡಿದ್ರೆ ಬ್ರಾಹ್ಮಣ, ಅವನು ನೇರವಾಗಿ ಇವರಿಂದ ಬಂದವನು, ಆದ್ರೂ ಅವನು ರಾಕ್ಷಸಲ್ಲಿ ಬೀಳ್ತಾನೆ. ಯಾಕಂದ್ರೆ ಅವನ ಆಚರಣೆ ನಡೆ ನುಡಿಗಳೆಲ್ಲ ರಾಕ್ಷಸರ, ಅವನು ರಾಕ್ಷಸನಾಗಿ ಬಿಟ್ಟ. ಹಾಗಾಗಿ ಮಾನವಾನ ಉಪುಷ್ಮತಾಂ, ಮಾನವರಲ್ಲಿ ಸ್ವಲ್ಪ ಧರ್ಮ ಕೆಳಗಡೆ ಕೃತಿಯೋಕ್ಕಿಂತ ತ್ರೇತಾಯುಗದಲ್ಲಿ ಒಂದು ಸ್ವಲ್ಪ ಧರ್ಮ ಕಮ್ಮಿ ಆಗುತ್ತೆ. ಅದು ಆವಾಗ ಈ ತರಹ ಒಂದು ಇದೆಲ್ಲ ಬರುತ್ತೆ. ಆಗ ಕ್ಷತ್ರಿಯಾಸ್ತತ್ರ ಜಾಯಂತೆ ಪೂರ್ವೇಣ ತಪಸಾನ್ವಿತಾಃ ವೀರ್ಯೇಣ ತಪಸಾ ಚೈವ ತೇದಿಕಾ ಪೂರ್ವಜನ್ಮನಿ. ಕಡೆಗೆ ಆವಾಗ ಏನಾಗುತ್ತೆ, ಅವಾಗ ತ್ರೇತಾಯುಗದಲ್ಲಿ ಬರುವಾಗ ಕ್ಷತ್ರಿಯರು ಸಹ ತಪಸ್ಸನ್ನ ಆಚರಿಸ ಶುರು ಮಾಡ್ತಾರೆ. ಕೃತಿಯುಗದಲ್ಲಿ ಬ್ರಾಹ್ಮಣರು ಮಾತ್ರ ಆಡ್ತಾ ಇದ್ರು, ತ್ರೇತಾಯುಗದಲ್ಲಿ ಕ್ಷತ್ರಿಯರು ಸಹ ತಪಸ್ಸನ್ನ ಆಚರಿಸ ಶುರು ಮಾಡ್ತಾರೆ. ಅದಕ್ಕೆ ಅವಾಗ ಅವಾಗೇನಾಗುತ್ತೆ, ಅವಾಗ ಆ ಕೃತಿಯುಗದಲ್ಲಿದ್ದಂತಹ ಬ್ರಾಹ್ಮಣ ಕ್ಷತ್ರಿಯರು ತ್ರೇತಾಯುಗದಲ್ಲಿದ್ದಂತಹ ಬ್ರಾಹ್ಮಣ ಕ್ಷತ್ರಿಯರಿಗಿಂತ ಹೆಚ್ಚು ವೀರ್ಯವಂತರಾಗಿದ್ದರು. ಯಾಕೆಂದ್ರೆ ಅವರು ಬಿಟ್ಟಿರಲಿಲ್ಲ. ಇಲ್ಲಿ ತಪೋವೀರರಾಗಿದ್ದು ಅಂದ್ರೆ ಅವರ ವೀರ್ಯತಮ, ಅವರ ಶಕ್ತಿ ಸ್ವಲ್ಪ ಕುಂದುತ್ತೆ. ಕೃತಿಯುಗದಿಂದ ತ್ರೇತಾಯುಗಕ್ಕೆ ಸ್ವಲ್ಪ ಕುಂದುತ್ತೆ, ಅದನ್ನ ಹೇಳ್ತಾರೆ. ಅದಕ್ಕೆ ವೀರ್ಯೇಣ ತಪಸಾ ಚೈವ ತೇದಿಕಾ ಪೂರ್ವಜನ್ಮನಿ. ವೀರ್ಯದಿಂದಲೂ ತಪಸ್ಸಿಂದಲೂ ತಮ್ಮ ಪೂರ್ವಜನ್ಮನಿ ಅಂದ್ರೆ ಕೃತಿಯುಗದಲ್ಲಿ ಅವರಿದ್ದಂತೆ ಅವರೇ ಮತ್ತೆ ಹುಟ್ಟುವುದಲ್ಲ. ಅವರೆಲ್ಲರೂ ಸಹ ಜನ್ಮ ಬರ್ಬೇಕಾದ್ರೆ ತಮ್ಮ ಪೂರ್ವ ಜನ್ಮಕ್ಕಿಂತ ಸ್ವಲ್ಪ ವೀರ್ಯೇಣ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಅವರು. ಮಾನವಾಯೇ ಮಹಾತ್ಮಾನಸ್ತತ್ರ ತ್ರೇತಾಯುಗೇ ಯುಗೆ ಬ್ರಹ್ಮಕ್ಷತ್ರಂಚ ತತ್ಸರ್ವಂ ಯತ್ಪೂರ್ವ ಪರಂಚಯತೆ. ಅವಾಗ ನೋಡಿ, ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ವೈಶ್ಯರು ತಪಸ್ ಮಾಡ್ತಾ ಇರ್ಲಿಲ್ಲ. ಅವರು ಸಹ ಅವ್ರು ತಮ್ಮ ತಪಸ್ ಮಾಡ್ತಿರ್ಲಿಲ್ಲ. ಅವರು ಬರೀ ಬ್ರಹ್ಮಾಂಡ ಕ್ಷತ್ರಿಯರು ಮಾತ್ರ ಮಾಡ್ತಾ ಇರ್ತಾರೆ, ಅದರಲ್ಲಿ ಅವ್ರು ತಪಸ್ ಮಾಡ್ತಾ ಇರೋದಿಲ್ಲ ಅವಾಗ. ಅದಕ್ಕೆ ಮಾನವಾಯೇ ಮಹಾತ್ಮಾನಸ್ತತ್ರ ತ್ರೇತಾಯುಗೇ ಯುಗೆ ಬ್ರಹ್ಮಕ್ಷತ್ರಂಚ ತತ್ಸರ್ವಂ ಯತ್ಪೂರ್ವ ಅಪರಂಚಯತೆ. ಕಡೆಗೆ ಅವರೇನ್ ಮಾಡ್ತಾರೆ, ಅವಾಗ ಏನ್ ಮಾಡ್ತಾರೆ, ಬ್ರಾಹ್ಮಣರು ಕ್ಷತ್ರಿಯರು ತಪಸ್ ಮಾಡೋದ್ರಿಂದ ಸಮಬಲರಾಗ್ಬಿಡ್ತಾರೆ. ಇದನ್ನ ನೋಡಿದ್ವಿ ಅನೇಕ ನಾವು ಬ್ರಹ್ಮವಿದ್ಯೆ ನೋಡ್ತೀವಿ. ಬ್ರಾಹ್ಮಣರಿಗೆ ತಿಳಿದೇ ಇರುವ ಬ್ರಹ್ಮವಿದ್ಯೆ ಕೂಡ ಕ್ಷತ್ರಿಯರಿಗೆ ತಿಳಿದಿತ್ತು. ಅದರಿಂದ ಇಲ್ಲಿ ಸಮಬಲರು ಅಂದ್ರೆ ಅವರು ಸಹ ಬ್ರಹ್ಮಾನ್ವೇಷ ತಿಳ್ಕೋತಾರೆ, ಅವರು ಉಪಾಸನೆ ಮಾಡಕ್ ಶುರು ಮಾಡ್ತಾರೆ, ಉಪಾಸನ ವಿದ್ಯೆಗಳು ಮಾಡ್ತಾರೆ. ಹಾಗಾಗಿ ಕ್ಷತ್ರಿಯರು ಬ್ರಾಹ್ಮಣರು ಸಮಬಲರಾದ್ರು. ಕೃತಯುಗದಲ್ಲಿ ಬ್ರಾಹ್ಮಣರು ಅತ್ಯಂತ ಬಲ ಅಂದ್ರೆ ಇಲ್ಲಿ ಹೊಡೆದಾಟ ಬರ್ತಲ್ಲ, ಅವರ ತಪಸ್ಸಿನ ಶಕ್ತಿ ತೇಜಸ್ಸು ಅಂತ. ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ಬರ್ಬೇಕಾದ್ರೆ ಕ್ಷತ್ರಿಯರು ಬ್ರಾಹ್ಮಣರು ಸಮಬಲರಾಗ್ತಾರೆ. ಅಂದ್ರೆ ಅವರಿಬ್ಬರಿಗೂ ಇವ್ರಿಗೆ ಕಡಿಮೆ ಆಗುತ್ತೆ, ಇವ್ರಿಗೂ ಸ್ವಲ್ಪ ಅದೇ ತರ ಇರುತ್ತೆ. ಹಾಗಾಗಿ ಸಮಬಲರಾಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅದರಿಂದ ವಿಶೇಷ ಏನೂ ಕಾಣಲಿಲ್ಲ. ಯುಗ ಯುಗೋರುಭಯೋರಾಸೀತ್ ಸಮವೀರಿ ಸಮನ್ವಿತಂ ಅಪಶ್ಯಂತು ನತೆ ಸರ್ವೇ ವಿಶೇಷಮಧಿಕಂತತಃ. ಹಾಗಾಗಿ ಏನಾಯ್ತು, ಅವಾಗ ಅಧಿಕವಾದ ವಿಶೇಷ ಏನು ಬ್ರಾಹ್ಮಣರಲ್ಲಿ ಕಾಣಲಿಲ್ಲ. ಯಾಕಂದ್ರೆ ಇವರು ಯಜ್ಞಗಳನ್ನು ಮಾಡಕ್ ಶುರು ಮಾಡ್ತಾರೆ ಕ್ಷತ್ರಿಯರು. ನೋಡಿದ್ವಿ ಅನೇಕ ಯಾಗಗಳನ್ನೆಲ್ಲ ಇವರೆಲ್ಲ ಮಾಡಿದ್ರು, ರಾಮನ ಪೂರ್ವಜರೆಲ್ಲ ಮಾಡಿದ್ರು ಅಂತ. ಅಂದ್ರೆ ಅವರಿಗೆ ಅವರಿಗೆ ಈಗ ಕೆಲವು ಯಾಗಗಳು ಬ್ರಾಹ್ಮಣರು ಮಾತ್ರ ಮಾಡೋದು, ಇನ್ನ ಕೆಲವು ಯಾಗಗಳು ಕ್ಷತ್ರಿಯರು ಮಾತ್ರ ಮಾಡೋದು, ಕೆಲವು ಸೋಮ ಯಾಗಗಳು ಇಬ್ರು ಮಾಡೋದು, ಈ ತರದೆಲ್ಲ ಇದೆಯಲ್ಲ. ಹಾಗೆ ಈಗ ರಾಜಸೂಯ ಯಾಗ, ಅಶ್ವಮೇಧ ಯಾಗ ಎಲ್ಲ ಕ್ಷತ್ರಿಯರೇ ಮಾಡ್ಬೇಕು, ಬ್ರಾಹ್ಮಣರು ಮಾಡೋ ಹಾಗಿಲ್ಲ. ಹಾಗಾಗಿ ಬ್ರಾಹ್ಮಣರು ಇದು ಯಾವ್ದಾದ್ರು ಮಾಡೋ ಪ್ರಯತ್ನ ಪಟ್ರೆ ಅದು ಸಹ ಧರ್ಮನಾಶಕ್ಕೆ ಕಾರಣವಾಗುತ್ತೆ. ಈಗ ಬ್ರಾಹ್ಮಣನ ಮಗ ಸತ್ತಿರೋದೇನು ಅಂದ್ರೆ ಇಲ್ಲಿ ಸಿಗುವಾಗ ಕಡೆ ಯಾವ್ದೋ ಒಂದು ಸಿಗುತ್ತೆ. ಅಲ್ಲಿ ಒಂದು ವೇಳೆ ಕ್ಷತ್ರಿಯರು ಯಾರಾದ್ರೂ ಬ್ರಾಹ್ಮಣ ಯೋಚಿತವಾದಂತಹ ಒಂದು ಯಾಗವನ್ನ ಮಾಡಿದ್ದ ಅಂದ್ರೆ ಅವಾಗ ಧರ್ಮ ಕ್ಷೀಣಿಸುತ್ತೆ. ಇಲ್ಲ ಬ್ರಾಹ್ಮಣರು ಕ್ಷತ್ರಿಯೋಚಿತವಾದ ಯಾಗವನ್ನು ಮಾಡಿದ್ದಾಗಿದ್ರೆ ಆವಾಗ ಕ್ಷೀಣಿಸುತ್ತೆ. ಅವು ಎರಡೂ ಲಾಗಿರ್ಲಿಲ್ಲ ಆ ಸಮಯದಲ್ಲಿ, ಅದನ್ನ ಹೇಳ್ತಾರೆ. ಅದಕ್ಕೆ ಅವಾಗ ಏನಾಗುತ್ತೆ, ಅಪಶ್ಯಂತು ಸರ್ಮ ವಿಶೇಷ ಅಧಿಕಂ. ಆಗ ಬ್ರಾಹ್ಮಣರು ಕ್ಷತ್ರಿಗೂ ಅತ್ಯಂತ ಸ್ವಲ್ಪ ಕೈ ಮೇಲಿತ್ತು. ಹಾಗಾಗಿ ಅತ್ಯಂತ ವಿಶೇಷವಾದ ವ್ಯತ್ಯಾಸ ಏನಿರ್ಲಿಲ್ಲ. ಯಾಕೆಂದ್ರೆ ಇವರು ತಪಸ್ ಮಾಡೋದು ಇದ್ ಮಾಡ್ತಾರಲ್ಲ, ವಿಶ್ವಾಮಿತ್ರರು ತಪಸ್ ಮಾಡ್ತಾರೆ. ಹಾಗಾಗಿ ಅತ್ಯಂತ ವಿಶೇಷವನ್ನು ಕಾಣಲಿಲ್ಲ. ಅವರು ದೀರ್ಘ ತಪಸ್ಸುಗಳಾಗಿದ್ರು, ಇವರು ದೀರ್ಘ ತಪಸ್ಸುಗಳಾಗಿದ್ರು. ಸ್ಥಾಪನಂಚಕ್ರರೆ ತತ್ರ ಚಾತುರ್ವರ್ಣಸ್ಯ ಸಮ್ಮತಂ ತಸ್ಮಿನ್ ಯುಗೆ ಪ್ರಜ್ವಲಿತೆ ಧರ್ಮಭೂತೆ ಹ್ಯನಾವೃತೆ. ಕಡೆಗೆ ಹೀಗಿರ್ಬೇಕಾದ್ರೆ ಅವಾಗ ಏನಾಗುತ್ತೆ, ಈಗ ಇಲ್ಲಿ ಎಲ್ಲರೂ ತ್ರೇತಾಯುಗದಲ್ಲಿ ಚಾತುರ್ಯವನ್ನು ಪಾಲಿಸ್ಕೋತಾ ಇದ್ರು, ಯಾರು ಮೀರ್ಲಿಲ್ಲ. ಆದ್ರೆ ಕ್ಷತ್ರಿಯರಿಗೆ ಅಧಿಕಾರ ಬಂತು ತಪಸ್ಸನ್ನ ಮಾಡೋದಿಕ್ಕೆ. ಅದು ಅವಾಗ ಸಮಬಲರಾದ್ರತವರ ಧರ್ಮಾಚರಣೆ ಇತ್ತು, ಅಧರ್ಮ ಆಚರಣೆ ಇರಲಿಲ್ಲ. ಅವರು ಧರ್ಮಾಚರಣೆದಲ್ಲಿ ಅಧರ್ಮ ಆಚರಣೆ ಇರಲಿಲ್ಲ.
ಮತ್ತೆ ಮೂರಂತ ವೈಶ್ಯರು ಮತ್ತೆ ಶೂದ್ರರು ಚತುರ್ವರ್ಣದವರು ಸಹ ಅವರವರ ವರ್ಣವನ್ನ ಆಶ್ರಮವನ್ನೇ ಏನು ಇದೆಯೋ ಅದನ್ನೇ ಮಾಡ್ತಾ ಇದ್ರು. ಧರ್ಮಚ್ಯುತಿ ಇರ್ಲಿಲ್ಲ, ಅದು ಧರ್ಮಚ್ಯುತಿ ಇರ್ಲಿಲ್ಲ. ಅವಾಗ ಸ್ಥಾಪನೆಂ ಚಕ್ರರೆ ತತ್ರ ಚಾತುರ್ಮತಂ ತಸ್ಮಿನ್ ಯುಗೆ ದರ್ಭಭೂತೇಹಿ ಅನಾವೃತೆ. ಅವಾಗ ಏನಾಗುತ್ತೆ, ಒಂದು ಈ ತರ ಇರ್ಬೇಕಾದ್ರೆ ಧರ್ಮದಲ್ಲೇ ಇದ್ದಾರೆ, ಧರ್ಮದಲ್ಲೇ ಇದ್ರೂ ಸಹ ಅವರ ಶಕ್ತಿಯ ಒಂದು ಕುಂದಿದ ಒಂದು ಕಾರಣ ಅವಾಗ ಅವರ ಧರ್ಮಭೂತ ಜ್ಞಾನ ಅಂತ ಇಟ್ಕೊಳ್ಳಿ. ಧರ್ಮಭೂತ ಜ್ಞಾನದಲ್ಲಿ ಎಲ್ಲವೂ ತಿಳ್ಕೊಂಡಿದ್ರು ಕೃತಯುಗದಲ್ಲಿ. ಆ ಧರ್ಮಭೂತ ವಿಜ್ಞಾನ ಸ್ವಲ್ಪ ಸಂಕುಚಿತವಾಯಿತು. ಅವಾಗ ಏನಾಯ್ತು, ಅವಾಗ ದೇಹವೇ ಆತ್ಮ ಅನ್ನೋ ಈ ತರದ್ದೆಲ್ಲ ಕೆಲವೆಲ್ಲ ಬಂದಿದ್ರಿಂದ ಆಯ್ತು. ಅಧರ್ಮ ಪಾದಮೇಕಂತೂ ಪಾತಯತ್ ಪೃಥಿವೀ ತಲೆ. ಆಗ ಅಧರ್ಮ 4 ಪಾದಗಳು, ಧರ್ಮಕ್ಕೆ 4 ಪಾದ ಇದ್ದಂಗೆ ಅಧರ್ಮಕ್ಕೂ 4 ಪಾದ. ಧರ್ಮ ತನ್ನ ಒಂದು ಪಾದವನ್ನು ತೆಗೆದಾಗ ಆ ಜಾಗದಲ್ಲಿ ಅಧರ್ಮ ತನ್ನ ಪಾದವನ್ನು ಬಂದು ಊರುತ್ತೆ. ಹೇಗೆ ಚೆಸ್ ಒಂದು ಇದ್ ಮಾಡ್ತಿಲ್ಲ ಧರ್ಮ, ಅದನ್ನ ಹೇಳ್ತಾರೆ ಅದಕ್ಕೆ ಅಧರ್ಮ ಪಾದಮೇಕಂತೂ ಪಾತಯತ್ ಪೃಥಿವೀ ತಲೆ. ಆಗ ಅಧರ್ಮ, ಯಾಕೆಂದ್ರೆ ಕಲಿಯುಗದಲ್ಲಿ 4 ಪಾದವು ಧರ್ಮವೇ ಇದ್ದಿದ್ದರಿಂದ ಅಧರ್ಮ ಬರಕ್ ಆಗ್ಲಿಲ್ಲ. ತ್ರೇತಾಯುಗ ಬಂದಾಗ ಧರ್ಮ ತನ್ನ ಒಂದು ಪಾದವನ್ನ ಮೇಲಿಗೆ ತಗೊಂಡ್ತು, ಆ ಜಾಗಕ್ಕೆ ಅಧರ್ಮ ಬಂದು ಕೂತ್ಕೊಂಡ್ತು. ಪಾದಮೇಕಂತು ಅಧರ್ಮ ಪಾದಮೇಕಂತು, ಒಂದು ಪಾದ ಅಧರ್ಮ ಬಂದು ಪೃಥಿವೀ ತಲೆ ಪಾತಯತೆ, ಭೂಮಿ ಇದೆ ಬಂದು ಬಿತ್ತು ಒಂದು ಪಾದ. ಅಧರ್ಮೇಣ ಹಿ ಸಂಯುಕ್ತ ತೇಜೋ ಮಂದಂ ಭವಿಷ್ಯತಿ. ಯಾವಾಗ ಇದು ಬಂತೋ ಅವಾಗ ಅದಕ್ಕೆ ಹಾಗಾಗಿ ಒಂದು ಸಲ ಬಂದಾಗ ಏನಾಗುತ್ತೆ, ಸಂಯುಕ್ತ ಮಂದಂ ಭವಿಷ್ಯತಿ. ಮಂದಂ ಅಂದ್ರೆ ಅವರ ಜ್ಞಾನ ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ನಮಗೆ ನೋಡಿದ್ರ ಇಲ್ಲಿಂದ ನೋಡಿದ್ರೆ ಅವ್ರು ತುಂಬಾ ಇತ್ತು, ಆದ್ರೆ ಕೃತಯುಗದಲ್ಲಿ ಇದ್ದವ್ರು ನೋಡ್ದ ಅಂದ್ರೆ ಕೃತಯುಗದಲ್ಲಿ ಎಲ್ಲರಿಗೂ ಸಹ ಧರ್ಮಭೂತ ಜ್ಞಾನ ಬಹಳ ಇತ್ತು. ಅಂದ್ರೆ ಸಂಪೂರ್ಣ ಇಲ್ಲ, ಸಂಪೂರ್ಣ ವಿಕಸಿತವಾಗೋದು ನಮಗೆ ಪರಮಪದದಲ್ಲಿ ಮಾತ್ರ. ಅಲ್ಲಿಗಿಂತ ಸಂಕುಚಿತವೇ ಒಂದು ಪೂರ್ಣ ಅಂತ ತಗೊಂಡ್ರೆ ಕೃತಯುಗದಲ್ಲಿ ಅದು ಪೂರ್ಣವಾಗಿತ್ತು. ಅದು ಕೃತಯುಗ ತ್ರೇತಾಯುಗ ಬರುವಾಗ ಒಂದು ಸ್ವಲ್ಪ ಕಮ್ಮಿ ಆಯ್ತು, ಯಾಕಂದ್ರೆ ಅಧರ್ಮ ಒಂದು ಕಾಲನ ಊರ್ತ. ಅದಕ್ಕೆ ಹೇಳ್ತಾ ಅದಕ್ಕೆ ಅವಾಗ ಯಾವ ತರ ಇತ್ತು ಅನ್ಬಿಟ್ಟು ಅಂತ ಕೃತಯುಗದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಕೃತಯುಗದಲ್ಲಿ ಯಾವ ತರ ಇತ್ತು ಅನ್ಬಿಟ್ಟು ಅಂತ. ಸೇವಾ ಶೌರತ್ಯನೃತಂ ಕೃಷಿರುಂಚ ಶಿಲಂ ತ್ವತ್ಕೃತಂ ಅಂತ ಅಮರಕೋಶದಲ್ಲಿ ಹೇಳಿದೆ. ಕೃತಯುಗದಲ್ಲಿ ಕೃಷಿಗೆ ಕೃಷ್ಯಾದಿ ಅಂದ್ರೆ ಭೂಮಿನ ಯಾರು ಒತ್ತು ಬೆಳೆಯನ್ನ ಮಾಡೋ ಅವಶ್ಯಕತೆ ಇರಲ್ವಂತೆ. ಕೃಷ್ಯಾದಿಗಳು ಕೃಷಿಯನ್ನ ಮಾಡೋ ಅವಶ್ಯಕತೆ ಇರಲ್ವಂತೆ. ಭೂಮಿ ತಾನಾಗೆ ಫಲಿಸ್ತಾ ಇತ್ತಂತೆ. ಕೃಷಿ ಇಲ್ಲದೇನೆ ಭೂಮಿ ತಾನಾಗೆ ಫಲಿಸ್ತಾ ಇತ್ತು, ಫಲ ಇದೆಲ್ಲ ಬರ್ತಾ ಇತ್ತು, ಹಣ್ಣುಗಳು ಬೆಳೀತಾ ಇತ್ತು, ದವಸ ಧಾನ್ಯಗಳು ತಾನಾಗೆ ಬೆಳೀತಾ ಇತ್ತು ಅಂತೆ. ಒಬ್ರು ಕೃಷಿ ಮಾಡಿ ಉತ್ತು ಬಿತ್ತು ಬೆಳೆಯುವಂತ ಅವಶ್ಯಕತೆ ಇರ್ಲಿಲ್ಲ. ಅದಕ್ಕೆ ಎಲ್ಲರೂ ಸಹ ಆ ತರ ಇರ್ಲಿಲ್ಲ, ಭೂಮಿ ಬೆಳೀತಾ ಇತ್ತು. ಜನರು ಸಹ ಅವರವರ ವರ್ಣಾಶ್ರಮಕ್ಕೆ ಅನುಕೂಲವಾಗಿ ಉಂಚ ಶಿಲಾದಿ ವೃತ್ತಿ, ಉಂಚ ವೃತ್ತಿ ಶಿಲಾ. ಉಂಚ ವೃತ್ತಿ ಅಂದ್ರೆ ಅವರವರ ಇದಕ್ಕೆ ಬ್ರಹ್ಮಚಾರಿಗಳು ಮತ್ತೆ ತಪಸ್ವಿಗಳು ಹೋಗಿ ಭಿಕ್ಷೆ ಬೇಡೋದು. ಶಿಲಾದಿಗಳು ಅಂದ್ರೆ ಕೆಲವರು ಭೂಮಿಯಲ್ಲಿ ಬಿದ್ದಂತ ಕಾಳುಗಳನ್ನ ಆರಿಸ್ಕೊಂಡು ಅದರಿಂದ ಜೀವನ ಮಾಡೋದು. ಇದರಿಂದ ಹಾಗೆ ಆಯ್ತು. ಅವರಿಗೆ ಸತ್ಯ ಸಂಕಲ್ಪಾದಿಗಳು ಹಾಗೆ ಇತ್ತು. ಅಂದ್ರೆ ಅವರಂದ್ರೆ ಈ ಸತ್ಯ ಸಂಕಲ್ಪಾದಿಗಳು ಅಲ್ಲಿ ಅಷ್ಟಿಲ್ದೇ ಆದ್ರೂ ಪೂರ್ಣ ಹೋಗಿರ್ಲಿಲ್ಲ. ಅವರು ನೆನೆಸ್ಕೊಂಡ್ರೆ ಬೆಳೆ ಬರ್ಲಿಂದ ಬರ್ತಾ ಇತ್ತು. ಅಂದ್ರೆ ಸತ್ಯ ಸಂಕಲ್ಪಾದಿಗಳು ಪೂರ್ಣವಾಗಿ ನಶಿಸಿರ್ಲಿಲ್ಲ ಅವಾಗ ಕೃತಯುಗದಲ್ಲಿ. ಎಲ್ಲವೂ ಸಹ ಚೆನ್ನಾಗಿತ್ತು ಅದಕ್ಕೆ. ಹಾಗಾಗಿ ಎಲ್ಲರೂ ಸಹ ಹೇಳ್ತಾರೆ, ಯಾರು ಅಧರ್ಮೇನೆ ಸಂಯುಕ್ತೇಜೋ ಮಂದಂ ಭವಿಷ್ಯತಿ. ಅಧರ್ಮ ಅನ್ನೋದು ಏನು ಇರ್ಲಿಲ್ಲ. ಅದರಿಂದ ತ್ರೇತಾಯುಗದಲ್ಲಿ ಅಧರ್ಮ ಒಂದು ಕಾಲ್ ಓದಿದ್ರಿಂದ ಮಂದವಾಯಿತು ಸ್ವಲ್ಪ. ಅಂದ್ರೆ ಇದೆಲ್ಲ ಕಮ್ಮಿ ಆಯ್ತು, ಧರ್ಮಬೋಧ ಕಮ್ಮಿ ಆಯ್ತು, ಸತ್ಯ ಸಂಕಲ್ಪ. ಈಗ ಯಾಕೆ ಹಿಂದೆ ಎಲ್ಲ ಒಂದು ಹೇಳಿದ್ರೆ ಮಂತ್ರ ಆಗ್ತಾ ಇತ್ತು, ಈಗ ಯಾಕೆ ಆಗೋದಿಲ್ಲ ಅಂದ್ರೆ ಈಗ ಅಧರ್ಮ ಎಲ್ಲ 4 ಪಾಲು ಊರಿರೋದ್ರಿಂದ ಇವಾಗ ಸತ್ಯತೆ ಹೊರಟೋಗ್ಬಿಟ್ಟಿದೆ. ಮನುಷ್ಯರಲ್ಲೇ ಅನೃತತ್ವ ಬಂದಿರೋದ್ರಿಂದ ಸತ್ಯತೆ ಇಲ್ಲದೆ ಇರುವಾಗ ಮಂತ್ರ ಫಲಿಸೋದಿಲ್ಲ ಅವಾಗ. ಹಾಗಾಗಿ ಈಗಲೂ ತುಂಬಾ ಇದಾಗಿದ್ದವರು ಕೆಲವರು ಇರ್ತಾರೆ, ಮಂತ್ರವನ್ನ ಫಲಿಸುವಂತಹದ್ದು ಕೆಲವು ಉದಾಹರಣೆ ಕಲಿಯುಗದಲ್ಲೂ ಉಂಟು. ಅದಕ್ಕೆ ನಾವು ನೋಡಿ ಅನೇಕ ಇವಾಗ ಶಂಕರಾದಿಗಳು, ರಾಮಾನುಜರು, ದೇಶಿಗರಂತವರೆಲ್ಲ ಅವ್ರಿಗೆಲ್ಲ ಫಲಿಸ್ತಾ ಇತ್ತು, ಅವ್ರಿಗೆಲ್ಲ ಇತ್ತು. ಅಂದ್ರೆ ಬೆರಳೆಣಿಕೆ ಅಷ್ಟೇ ಅವಾಗ. ಅದರಲ್ಲಿ ತುಂಬಾನೇ ಇದು. ಈಗ ಬರ್ತಾ ಅಂತೂ ಇವಾಗ ಏನೂ ಇಲ್ಲ, ಹೇಳ್ದಂಗೆ ನಡೀತಾ ಇತ್ತು ಅವಾಗ ಮಾತುಗಳು, ಆ ತರ ಇತ್ತು. ಅದಕ್ಕೆ ಅವುಗಳು ಅವಶ್ಯಕತೆ ಇರಲ್ಲ. ಸತ್ಯ ಸಂಕಲ್ಪ ತ್ರೇತಾಯುಗದಲ್ಲಿ ಇನ್ನೂ ಕಮ್ಮಿ ಆಯ್ತು, ಸತ್ಯ ಸಂಕಲ್ಪ ಇನ್ನೂ ಕಮ್ಮಿ ಆಯ್ತು. ಅವರ ಎಲ್ಲ ಧರ್ಮಬೋಧ ಜ್ಞಾನವೂ ಕಮ್ಮಿ ಆಗ್ತಾ ಬಂತು. ಅದಕ್ಕೆ
ಅನೃತಂ ಪಾತಹಿತ್ವಾತು ಪಾದಮೇಕಮಧರ್ಮತಃ ತತಃ ಪ್ರಾದುಷ್ಕೃತಂ ಪೂರ್ವಂ ಆಯುಷಃ ಪರಿನಿಷ್ಠತಂ. ಕಡೆಗೆ ಯಾವಾಗ ಅಧರ್ಮ ಒಂದು ಕಾಲ್ ಬಂತು ಅವಾಗ ಜನರ ಕೃತಯುಗದಲ್ಲಿ ತುಂಬಾ ದೀರ್ಘ ಆಯಸ್ಸು, ಲಕ್ಷಾಂತರ ವರ್ಷ. ತ್ರೇತಾಯುಗದಲ್ಲಿ ಅಷ್ಟು ಲಕ್ಷಾಂತರ 60,000 70,000 ಆ ಥರ ಕಮ್ಮಿ ಆಯ್ತು. ಕೃತಯುಗ ಕಂಪೇರ್ ಮಾಡ್ದ ಅಂದ್ರೆ ತ್ರೇತಾಯುಗದಲ್ಲಿ ಕಮ್ಮಿ ಆಯಸ್ಸು, ಕೃತಯುಗದಲ್ಲಿ ತುಂಬಾ ಆಯಸ್ಸೋದು. ಅದರಿಂದ ಪೂರ್ವಂ ಆಯುಷಃ ಪರಿನಿಷ್ಠಿತ, ಪೂರ್ವ ಆಯುಷಃ ಹಿಂದೆ ಎಷ್ಟು ಆಯುಷ್ ಇತ್ತು ಅದು ಸ್ವಲ್ಪ ಕಮ್ಮಿ ಆಯ್ತದು, ಇದು ಕಮ್ಮಿ ಆಗ್ತಾ ಬಂತು ಅದಕ್ಕೆ. ಯಾಕೆ ಅನೃತಂ ಪಾತಹಿತ್ವಾತು, ಅನೃತ ಅನ್ನೋದು ಒಂದು ಬಂದ್ಬಿಡ್ತಲ್ಲ, ಒಂದು ಸುಳ್ಳು ಹೇಳೋದಿಲ್ಲ ಬೇರೆ, ನಾನು ಸುಳ್ಳು ಹೇಳೋದಿಲ್ಲ ಅಂತ ಅರ್ಥ ಏನೋ, ಸುಳ್ಳು ಅನ್ನೋದು ಇದೆ ಅಂತ ಆಯ್ತಲ್ಲ. ಕೃತಯುಗದಲ್ಲಿ ಸುಳ್ಳೇ ಇರ್ಲಿಲ್ಲ, ಹಾಗಾಗಿ ಎಲ್ಲೂ ಸತ್ಯವನ್ನು ಆಡ್ತಾ ಇದ್ರು. ಅಧರ್ಮ ಬಂದಾಗ ಸುಳ್ಳು ಅನ್ನೋದು ಬಂದು ಆವರಿಸ್ಕೊಂತು. ಅದಕ್ಕೆ ರಾಮ ಅಂಡದನ್ ನೋಗ್ತ ಪೂರ್ವಮೇ ನಚವಕ್ಷೇಮೆ ಕದಾಚನ ಅಂತ ಹೇಳ್ಬೇಕಾಗಿ ಒಂದು ಭಗವಂತ. ನಾ ಸುಳ್ಳು ಹೇಳೋದಿಲ್ಲ, ಮುಂದೇನು ಹೇಳೋದಿಲ್ಲ ಅಂತ ಅಂದ್ರೆ ಸುಳ್ಳಿತ್ತು ಹೇಳ್ತಾ ಇದ್ರು ಅಂತ ಆಗುತ್ತಲ್ಲ ಅರ್ಥ ಅದ್ರಲ್ಲಿ. ಅದರಿಂದ ಅಂಡತಂ ಪಾತಹಿತ್ವಾತು ಪಾದವೇಕಂ ಅಧರ್ಮತಃ, ಒಂದು ಪಾದ ಯಾವಾಗ ಬರುತ್ತೋ ಆ ಸುಳ್ಳು ಹೇಳೋದು ಸ್ವಲ್ಪ ಅಲ್ಲಿ ಬಂದು ಸೇರ್ಕೊಂತು ಅಲ್ಲಿಗೆ. ಅದೇ ಹೇಳ್ತಾರೆ ತತಃ ಪಾದುಷ್ಕೃತಂ ಪೂರ್ವ, ಆಮೇಲೆ ಆಯುಸ್ಸು ಕಮ್ಮಿ ಆಯ್ತು ಅದಕ್ಕೆ. ಪಾತಿತೆ ತ್ವನೃತೆ ತಸ್ಮಿನ್ನೇ ಅಧರ್ಮೇ ಚ ಮಹೀತಲೆ ಶುಭಾನ್ಯೇವ ಚರಲ್ಲೋಕಃ ಸತ್ಯಧರ್ಮ ಪರಾಯಣಃ. ಕಡೆಗೆ ಅವಾಗೇನಾಯ್ತು, ಜನಗಳಲ್ಲಿ ಅನೃತ ಅನ್ನೋದು ಅಂದ್ರೆ ಆಗ್ಲೂ ಸಹ ಪೂರ್ಣವಾಗಿಲ್ಲ, ಅನೃತ ಬಂದು ಸೇರ್ಕೊಂತು. ಆದ್ರೆ ಜನಗಳು ಸಂಪೂರ್ಣವಾಗಿ ಇನ್ನೂ ಅದು ಹೋಗಿರ್ಲಿಲ್ಲ, ಕೆಲವ್ರನ್ನ ಮಾತ್ರ ಅದು ಆಕರ್ಷಿಸ ಸಾಧ್ಯವಾಯ್ತು. ಅದಕ್ಕೆ ಯಾರು ಈ ತರ ಚಪಲಾದಿಗಳು ಬಂದು ರಾವಣಾದಿ ಅಂತವ್ರನ್ನ ಮಾತ್ರ ಆಕರ್ಷಿತ. ಜನರು ಇನ್ನೂ ಸಹ ಅನ್ನೋದು ಶುಭಾನಿ ಆಚರಲ್ ಲೋಕ, ಅವರು ಇನ್ನೂ ಶುಭ ಆಚರಣೆಗಳಲ್ಲೇ ಇದ್ರು ಜನಗಳು, ಇನ್ನೂ ಅವ್ರಿಗೆ ಬಂದು ಪೂರ್ಣವಾಗಿ ಹಿಡ್ಕೊಂಡಿರ್ಲಿಲ್ಲ, ಎಲ್ಲೋ ಒಂದು ಭಾಗಕ್ಕೆ ಮಾತ್ರ ಬಂತು. ಅದಕ್ಕೆ ಸತ್ಯ ಧರ್ಮ ಪರಾಯಣ, ಎಲ್ಲರೂ ಸತ್ಯಧರ್ಮ ಪರಾಯಣರಾಗಿದ್ರು. ಅದರಿಂದ ಅವ್ರ ಅಧರ್ಮ ಬಂದು ಕಾಲು ಊರ್ಕೊಂಡ್ರು ಒಂದೇ ಸಲ, ಹೇಗೆ ಒಂದು ಯಾವ್ದಾರು ನೀರು ಯಾವ್ದಾರು ಬಿದ್ದರೆ ಹರ್ಕೊಂಡು ಹೋಗ್ಬೇಕಲ್ಲ, ಬಿದ್ದ ತಕ್ಷಣ ಅದು ಅಲ್ಲಿವರೆಗೂ ಹರ್ಕೊಂಡು ಹೋಗೋದಿಲ್ಲ, ನಿಧಾನವಾಗಿ ಹರ್ಕೊಂಡು ಹೋಗುತ್ತಲ್ಲ, ಹಾಗೆ ಅದ್ ಬಂದಿದ್ರು ಸಹ ಇನ್ನೂ ಎಲ್ಲರನ್ನೋದು ಆವರಿಸ್ಕೊಂಡಿರ್ಲಿಲ್ಲ. ಅಧರ್ಮ ಅನೃತ ಅನ್ನೋದು ಇನ್ನೂ ಆವರಿಸ್ಕೊಂಡಿರ್ಲಿಲ್ಲ. ಜನ್ಮರು ಸತ್ಯ ಧರ್ಮದಲ್ಲೇ ಇದ್ರು, ತಮ್ಮ ತಮ್ಮ ಕೆಲಸಗಳನ್ನೇ ಮಾಡ್ಕೊಳ್ತಾ ಇದ್ರು ಅಂತ. ತ್ರೇತಾಯುಗೇ ಚ ವರ್ತಂತೆ ಬ್ರಾಹ್ಮಣಾಃ ಕ್ಷತ್ರಿಯಾಶ್ಚಯೇ ತಪೋತಪ್ಯಂತತೆ ಸರ್ವೇ ಶುಶ್ರೂಷಾಮಪರೇ ಜನಾಃ. ಕಡೆಗೆ ಅವಾಗೇನಾಯ್ತು, ಯಾವಾಗ ತ್ರೇತಾಯುಗದಲ್ಲಿ ಕ್ಷತ್ರಿಯರು ಯಾವಾಗ ಮಾಡಿದ್ರು, ಬ್ರಾಹ್ಮಣರು ಕ್ಷತ್ರಿಯರು ತಪಸ್ಸು ಆಚರಣೆ ಮಾಡಿ ಶುರು ಮಾಡಿದ್ರು, ಇತರ ಎರಡು ವರ್ಗದವರು ಇವರಿಗೆ ಸಹಾಯವಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ರು. ಅವರಿಗೆ ಸರ್ವೇ ಶುಶ್ರೂಷಂ ಅಪರೇ ಜನಾಃ ಸರ್ವಂ ಶುಶ್ರೂಷು, ಇವರ ಒಂದು ಅನುಕೂಲವನ್ನು ಮಾಡಿಕೊಳ್ಳೋದು, ಅವ್ರ ವಾಣಿಜ್ಯವನ್ನು ಮಾಡೋದು, ಅದನ್ನು ಮಾಡುವಂಥದ್ದು, ಯಜ್ಞಯಾಗಾದಿ ವೇದಿಕೆ ನಿರ್ಮಾಣ ಮಾಡೋದು, ಪಶುಪಾಲನೆ ಮಾಡೋದು, ಇದೆಲ್ಲ ಆವಾಗ ಕೃಷಿಯನ್ನ ಮಾಡ್ಬೇಕಾಗಿ ಬಂತು. ಆವಾಗ ತ್ರೇತಾಯುಗದಲ್ಲಿ ಕೃಷಿಯನ್ನ ಮಾಡ್ಬೇಕಾಗಿ ಬಂತು, ಕೃತಯುಗದಲ್ಲಿ ಮಾಡೋ ಅವಶ್ಯ ಸತ್ಯ ಸಂಕಲ್ಪ ಇತ್ತು. ಇಲ್ಲಿ ಸ್ವಲ್ಪ ಚೆನ್ನಾಗ್ಲಿ ಅನ್ಕೊಳ್ತಿದ್ರು ತರ ಆಗ್ತಿದ್ದೆ ತವರ ಕೃಷಿಯನ್ನ ಮಾಡ್ಬೇಕಾಗಿ ಬಂತು. ಆ ಕೆಲಸವನ್ನ ವೈಶ್ಯರು ಮಾಡ್ತಾ ಇದ್ರು ಅವಾಗ ಅಂತ ಹೇಳ್ತಾರೆ. ಸಧರ್ಮ ಪರಮಸ್ತೇಷಾಂ ಹೇಳ್ತಾರೆ. ಸಧರ್ಮ ಪರಮಸ್ತೇಷಾಂ ವೈಶ್ಯ ಶೂದ್ರಂ ಸಮಾಗಮತೆ ಪೂಜಾಂಚ ಸರ್ವವರ್ಣಾನಾಂ ಶೂದ್ರಶ್ಚಕ್ಷುರ್ ವಿಶೇಷತಃ. ಅವಾಗ ಎಲ್ಲರೂ ತೇಷಾಂ ಪರಮ, ಎಲ್ಲರೂ ಸಹ ಧರ್ಮದಲ್ಲೇ ಇದ್ರು. ಅದಕ್ಕೆ ವೈಶ್ಯ ಶೂದ್ರ ಚತುರ್ವರ್ಣದವರು ಎಲ್ಲ ವರ್ಣದವರು ತಮ್ಮ ಆಶ್ರಮ ವರ್ಣವನ್ನ ಬಿಡ್ತಿರ್ಲಿಲ್ಲ, ಪಾಲಿಸ್ಕೊಂಡೇ ಬರ್ತಾ ಇದ್ರು. ಪೂಜಾಂತ ಸರ್ವರ್ಣಾನಾಂ, ಅವರು ಎಲ್ಲರಿಗೂ ಪರಸ್ಪರವಾಗಿ ಅವರ ಯೋಗ್ಯ ತಕ್ಕಂತ ಅವರನ್ನು ವಿಶೇಷವಾಗಿ ಗೌರವಿಸ್ತಾ ಇದ್ರು. ಅದಕ್ಕೆ ಆಗ ಶೂದ್ರ ಚಕ್ಷುರು ವಿಶೇಷತಃ, ಕಡೆಗೆ ಅವರು ವಿಶೇಷವಾಗಿ ಎಲ್ಲರನ್ನೂ ಗೌರವದಿದ್ದು ತಮ್ಮ ತಮ್ಮ ಕೆಲಸವನ್ನ ಮಾಡಿಕೊಂಡು ಗೌರವದಿಂದ ಕಾಣ್ತಾ ಇದ್ರು. ಅಧರ್ಮ ಇನ್ನೂ ಪೂರ್ಣವಾಗಿರ್ಲಿಲ್ಲ. ಯಾವಾಗ ಇದು ಶುರುನಲ್ಲಿ ಕೃತಯುಗ ತ್ರೇತಾಯುಗ ಶುರು ಆಗುವಾಗ, ಈಗ ರಾಮಾಯಣ ಆಗಿದ್ದು ತ್ರೇತಾಯುಗದ ಕಡೆಯಲ್ಲಿ. ಕೇಳಿಸ್ತಾ ಇಲ್ವಾ? ಯಾರೋ ಏನೋ ಯಾರು ಏನೋ ಮಾತಾಡಿದ್ರು ಅಷ್ಟೇ ಸರ್. ಅದೇ ಅಷ್ಟೇನಾ? ಓಕೆ ಓಕೆ ಓಕೆ. ಎಲ್ಲ ಮ್ಯೂಟ್ ಆಗಿದ್ದಾರೆ.
ಆಗ ಏನಾಯ್ತು, ತ್ರೇತಾಯುಗದ ಶುರುವಿನಲ್ಲಿ ರಾಮಾಯಣ ಶುರುವಾಗಿದೆ. ಕಡೆ 30,000 ವರ್ಷಗಳಲ್ಲೇ ರಾಮಾಯಣ ಇದಾಗಿ, ಇನ್ನು ತ್ರೇತಾಯುಗ ಮುಗಿಯುವ ಇನ್ನು 30-40 ವರ್ಷ ಇರ್ಬೇಕಾದ್ರೆ ರಾಮಾಯಣ ಆಗಿದ್ದು. ಅಂದ್ರೆ ಅಲ್ಲಿವರೆಗೂ ಬರ್ತು. ಆ ರಾಮನ ಯುಗ ಬರುವಷ್ಟೊತ್ತಿಗೆ ಅಧರ್ಮ ಸುಮಾರು ಆವರಿಸ್ಕೊಳ್ಳೋಕೆ ಶುರುವಾಯ್ತದು. ಅದು ಹೇಗೆ ಬಂದು ಹೇಗೆ ಕನ್ವರ್ಟ್ ಮಾಡ್ತಾರಲ್ಲ ಈಗ ಆ ತರ ಅದು ಅಧರ್ಮ ಎಲ್ರನ್ನೂ ಅವ್ರನ್ನ ತನ್ನ ಕಡೆ ಹೇಳ್ಕೊಳ್ಳೋ ಶುರುವಾಯ್ತು. ಅದಕ್ಕೆ ಅವಾಗ ಏನಾಗುತ್ತಂತೆ, ಅವಾಗ 2ನೇ ಪಾದ ಇಡೋದಕ್ಕೆ ಶುರುವಾಯ್ತಂತೆ. ಅವಾಗ ಅಧರ್ಮ ಇನ್ನು ಪೂರ್ಣ ಇಟ್ಟಿಲ್ಲ, ಕಡೆಗೆ ಬರುವಾಗ ಅಧರ್ಮ ಆಗ ಧರ್ಮ ತನ್ನ 2ನೇ ಪಾದವನ್ನು ತೆಗೆಯೋ ತರ ಆಯ್ತು. ಅಧರ್ಮ ತನ್ನ 2ನೇ ಪಾದವನ್ನು ಸಹ ಭೂಮಿಯಲ್ಲಿ ಇಡೋದಕ್ಕೆ ಶುರುವಾಯ್ತು. ಆವಾಗ ಯಾವಾಗ ಅದು ಇಡ್ತೋ ಅದಕ್ಕೆ ಏತಸ್ಮಿನ್ ನಂತರೇ ಅಧರ್ಮೇ ಚ ಅನೃತೆ ಚ ತತಃ ಪೂರ್ವೇ ದೃಶಂ ಖರಾಸಂ ಅಪಗಮನ್ ನೃಪಸತ್ತಮ. ಆಗ ರಾಮನ್ ಹೇಳ್ತಾನೆ, ಈಗ ನೀನಿರುವಂತ ಜಾಗದಲ್ಲಿ ಈಗ ಏನೇನು ಕಲಿಯುಗ ದ್ವಾಪರ ಯುಗ ಬರುವ ಸನ್ನಿಹಿತವಾಗ್ತಾ ಇದೆ. ಹಾಗಾಗಿ ಧರ್ಮ ತನ್ನ 2ನೇ ಕಾಲನ ತೆಗೆಯೋದಕ್ಕೆ ಉದ್ಯುಕ್ತವಾಗಿದೆ, ಅಧರ್ಮ ತನ್ನ 2ನೇ ಕಾಲನ ಇಡೋದಕ್ಕೆ ಎರಡು ಆಗಿದೆ. ನೇನು ಕಾಲು ಇಡಬೇಕು, ನಯಯೌ ನತಸ್ಥೋ ಅನ್ನೋ ತರ ಇದು ಕಾಲು ತೆಗ್ದಿದೆ, ಅದು ಕಾಲು ಇಡಬೇಕಷ್ಟೇ, ಬಾಕಿ ಅದು. ಹಾಗಾಗಿ ಇವಾಗ ಹೇಳ್ತಾರೆ ತತಃ ಪಾದ ಧರ್ಮ ಸಹ ದ್ವಿತೀಯಂ ಅವತಾರಯತೆ. ಈಗ ಹೇಳ್ತಾರೆ ಇನ್ನೂ ದ್ವಾಪರ ಯುಗ ಬರಬೇಕಷ್ಟೇ, ಆದರೆ 2ನೇ ಪಾದವನ್ನ ಆಗ್ಲೇ ಊರ್ಬಿಟ್ಟಿದೆ ಅಧರ್ಮ ಅನ್ನೋದು. 2ನೇ ಪಾದನ ಊರ್ಬಿಟ್ಟಿದೆ. ನಾರದರು ಅವ್ನು ಹೇಳ್ತಾನೆ, ಅದಕ್ಕೆ ಅವ್ರಿಗೆ ಹೇಳ್ತಾರೆ ತಥೋ ದ್ವಾಪರ ಸಂಜ್ಞಾಸ್ಯ ಯುಗಶ್ಚ ಸಮಜಾಯತ. ಇನ್ನೇ ಯುಗ ಸಂಧಿ ಅಂತಾರಲ್ಲ, ಹಾಗೆ ಯುಗ ಸಂಧಿ ಇನ್ನೇನು ಇವಾಗ. ಅದರಿಂದ ಇನ್ನೇನು ದ್ವಾಪರ ಯುಗ ಬರಬೇಕು. ಬರೋದಕ್ಕೆ ಮುಂಚೆನೆ ಅಧರ್ಮ ಮೊದಲು ತಾನೇ ಬಂದು ಮೊದಲು ತರ ಪಾದವನ್ನ ಊರ್ಬಿಟ್ಟಿದೆ. ಹಾಗಾಗಿ ಏನಾಗ್ತಾ ಇದೆ, ಧರ್ಮದ 2 ಪಾದ ಹೋಗ್ಬಿಟ್ಟಿದೆ, ಇನ್ನು 2 ಪಾದ ಉಳ್ಕೊಂಡಿರೋದು. ಹಾಗಾಗಿ ಅಧರ್ಮದ ಒಂದು ಪ್ರವೃತ್ತಿ ಮನಸ್ಸಲ್ಲಿ ಕೆಲವರಿಗೆ ಇರ್ಬೋದು, ಎಲ್ಲಾರ್ಗೂ ಇಲ್ಲ. ಈಗ ರಾಮ ಈಗ ನೋಡ್ಕೊಂಡ್ಬರ್ತಾನೆ, ಯಾರು ಇದು ಮಾಡೋದು ಒಬ್ಬನೇ ಸಿಗೋದು ಆ ತರ. ಆದ್ರೂ ಆ ಮನಸ್ಸಲ್ಲಿ ಮಾಡ್ಬೇಕು ಅನ್ನೋ ಪ್ರವೃತ್ತಿ ಬರುತ್ತಲ್ಲ ಅಧರ್ಮವನ್ನ, ಅದು ಈಗ ಬೆಳೀತಾ ಇದೆ. ಅದನ್ನ ಹೇಳ್ತಾರೆ ಅದಕ್ಕೆ ತತಃ ಪೂರ್ವೇ ವೃಷಂ ಹ್ರಾಸಂ ಆಗಮನ್ ನೃಪಸತ ತತಃ ಪಾದ ಮಧರ್ಮಸ್ಸಾಂ ದ್ವಿತೀಯಂ ಅವತಾರಯತೆ. ಅದು ಆಯ್ತಲ್ಲ. ತಸ್ಮಿನ್ ದ್ವಾಪರ ಸಂಜ್ಞೇತು ವರ್ತಮಾನೇ ಯುಗಕ್ಷಯೇ ಅಧರ್ಮಶ್ಚಾನೃತಂಚೈವ ವವೃಧೆ ಪುರುಷರ್ಷಭ. ಕಡೆಗೆ ಈಗ ದ್ವಾಪರ ಯುಗ ಇನ್ನು ಬರ್ತಾ ಇದೆ. ಅಂದ್ರೆ ಇನ್ನು ಸ್ವಲ್ಪ ವರ್ಷದಿಂದ ಅವರು ಒಂದು ಇದು ತಗೊಂಡ ಅಂದ್ರೆ ಕೃತಯುಗದಲ್ಲೂ ತ್ರೇತಾಯುಗದ ಒಂದು ಯುಗ ಪ್ರಮಾಣವನ್ನು ತಗೊಂಡ್ರೆ ವರ್ಷಗಳು ತಗೊಂಡಾಗ ಈ 30,000 ವರ್ಷದ ಯಾವ ಲೆಕ್ಕವೂ ಇಲ್ಲ ಅದು. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಈಗ ಈ ಇದು ಕೆಳಮಟ್ಟದ್ದು ಅಂತಾರೆ. ಕೃತಯುಗಕ್ಕಿಂತ ತ್ರೇತ ಇನ್ನೂ ಕೆಳಮಟ್ಟದ್ದು, ತ್ರೇತಾಯುಗಕ್ಕಿಂತ ದ್ವಾಪರ ಇನ್ನೂ ಕೆಳಮಟ್ಟದ್ದು. ಅದಕ್ಕೆ ತಥೋ ದ್ವಾಪರ ಸಂಜ್ಞಾಸ್ಯ ಯುಗಶ್ಚ ಸಮಜಾಯತ. ಇನ್ನೇನು ಯುಗ ದ್ವಾಪರ ಯುಗ ಹುಟ್ಟಕ್ಕೆ ಶುರುವಾಗ್ಬಿಟ್ಟಿದೆ. ಆ ಯುಗ ಸಂಧಿ ಅಂತಾರಲ್ಲ, ಯುಗ ಸಂಧಿ ಬಂದ್ಬಿಟ್ಟಿದೆ. ಯುಗ ಸಂಧಿ ಅಂದ್ರೆ ಒಂದು ಯುಗಕ್ಕೂ ಇವತ್ತಿಂದ ನಾಳೆಯಿಂದ ಮತ್ತಿಗೆ ಶುರು ಆಗೋದಿಲ್ಲ. ಒಂದು ಯುಗ ಸಂಧಿ ಅಂತ ಇರುತ್ತೆ. ಒಂದು ಯುಗದ ಮುಗಿದಾಗ ಹೇಗೆ ದೀಪದ ಬೆಳಕು ಸ್ವಲ್ಪ ದೂರದವರೆಗೆ ಇರುತ್ತೋ, ಒಂದು ಯುಗ ಮುಗಿದ್ರೆ ಇನ್ನೊಂದು ಯುಗ ಆಗೋದಕ್ಕೆ ಯುಗ ಸಂಧಿ ಅಂತಾರೆ. ಆ ಯುಗ ಸಂಧಿ ಈಗ ಒಂದೊಂದಕ್ಕೆ ಈ ಕಲಿಯುಗಕ್ಕೆ 400 ವರ್ಷ ಅಂತ ಹೇಳ್ತಾರೆ. ಅವಾಗೆಲ್ಲ 2,000 10,000 ಈ ತರ ವರ್ಷಗಳು ಅಷ್ಟು ಯುಗ ಸಂಧಿ ಅಂತ ಇರ್ತಾ ಇತ್ತು. ಅದನ್ನ ಹೇಳ್ತಾರೆ ಅದಕ್ಕೆ. ಈಗ ಈ ಅಧರ್ಮ ಅನ್ನೋದು 2 ಪಾದದಲ್ಲಿ ಇನ್ನೇನು ನೆಲೆ ಉರ್ಕೊಂಡ್ಬಿಟ್ಟಿದೆ. ಈಗ ಯುಗ ಸಂಧಿ ಮುಗಿತಾ ಬಂತು, ತ್ರೇತಾಯುಗ ಮುಗಿತಾ ಬಂತು, ಅಧರ್ಮ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ. ಕಡೆಗೆ ಅಧರ್ಮಶ್ಚಾಂಡತಂಚೆ ಹೊರದೆ ಪುರುಷರ್ಷಭ. ಅವಾಗೇನಾಯ್ತಾ ಇದ್ರಲ್ಲಿ ಈಗ ದ್ವಾಪರ ಬರೋದ್ರಿಂದ ಅಧರ್ಮವು ಮತ್ತೆ ಅನೃತ, ಸುಳ್ಳು ಹೇಳೋದು ಮತ್ತೆ ಅಧರ್ಮ, ಅಂದ್ರೆ ಧರ್ಮವಲ್ಲದ ಕೆಲಸವನ್ನ ಅಧರ್ಮ, ಇದು ಇನ್ಮೇಲೆ ಜನರಲ್ಲಿ ಪ್ರವೃತ್ತಿಯಲ್ಲಿ ಬೆಳ್ಕೊಳ್ಳೋ ಶುರುವಾಗುತ್ತೆ. ಈಗ ಒಬ್ಬ ಶುರು ಮಾಡಿದಾನೆ, ಇನ್ಮೇಲೆ ಹಾಗೆ ಬೆಳ್ಕೊಳ್ಳೋ ಶುರು ಆಗುತ್ತೆ. ಹಾಗಾಗಿ ಇನ್ಮೇಲೆ ಹೇಳ್ತಾರೆ ಅದಕ್ಕೆ ಅವರದೇ ಪುರುಷರ್ಷಭ. ಎಲ್ಲರೂ ಸಹ ಅದರಲ್ಲಿ ಮನಸ್ಸು ಹೋಗುತ್ತೆ ಜನಗಳಿಗೆ. ಅದನ್ನ ಮಾಡೋಣ ಇದನ್ನ ಮಾಡೋಣ, ಕೆಟ್ಟ ಕೆಲಸ ಹೇಗೆ ಕಲಿಯುಗದಲ್ಲಿ ಬರೀ ಕೆಟ್ಟ ಕೆಲಸ ಮಾಡೋದು ಮತ್ತೆ ಇದರಲ್ಲೇ ಮನಸ್ಸು ಹೋಗುತ್ತೋ, ಲೌಕಿಕ ವಿಷಯಗಳಲ್ಲೇ ಮನಸ್ಸು ಹೋಗುತ್ತೋ, ಆ ತರ ಈಗ ಅವ್ರ ಮನಸ್ಸು, ಜನಗಳ ಮನಸ್ಸನ್ನ ಈ ಅಧರ್ಮ ಅನ್ನೋದು ಆಕರ್ಷಣೆ ಮಾಡ್ತಾ ಇದೆ. ಅದನ್ನ ಹೇಳ್ತಾರೆ ಅದಕ್ಕೆ. ಇವಾಗ ಹೇಳ್ತಾರೆ ತಸ್ಮಿನ್ ದ್ವಾಪರ ಸಂಖ್ಯಾತೆ ತಪೋ ವೈಶ್ಯಾನ್ ಸಮಾವಿಶತೆ ತ್ರಿಭ್ಯೋ ಯುಗೇಭ್ಯ ಸ್ತ್ರೀನ್ ವರ್ಣಾನೆ ರಮಾದ್ವೈ ತಪ ಆವಿಶತೆ. ಯಾವಾಗ ಈ ದ್ವಾಪರ ಯುಗ ಬರುತ್ತೋ
ಆಗ ವೈಶ್ಯರು ಸಹ ಯಜ್ಞಯಾಗಾದಿಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ, ಅದನ್ನ ಹೇಳ್ತಾರೆ. ಆಗ 3 ವರ್ಣದವರೆಗೂ ತಪಸ್ಸು ಯಜ್ಞಯಾಗಾದಿಗಳು ಏನಾಗುತ್ತೆ, ಅವರಿಗೆ ಸ್ವಧರ್ಮ ಅನ್ನೋದು ವ್ಯವಸ್ಥಿತ ಆಗುತ್ತೆ. ಅಂದ್ರೆ ಅವ್ರಿಗೂ ಅದರಲ್ಲಿ ದ್ವಾಪರ ಯುಗದಲ್ಲಿ ಅವರೂ ಸಹ ಇದನ್ನ ಮಾಡೋದಕ್ಕೆ ಅವರಿಗೆ ಅಧಿಕಾರ ಬಂತು ಅಂದ್ಬಿಟ್ಟು ಅಂತ. ಆಗ ಸ್ವಧರ್ಮ ಅನ್ನೋದು ಅವ್ರಿಗೂ ಸಹ ದ್ವಾಪರ ಯುಗದಲ್ಲಿ ವೈಶ್ಯರಿಗೂ ಸಹ ಬಂದು ಸೇರ್ಕೊಳ್ಳುತ್ತೆ. ಕೃಗದಲ್ಲಿ ಬರೀ ಬ್ರಾಹ್ಮಣರೇ ಮಾಡ್ತಾ ಇದ್ರು, ತ್ರೇತಾಯುಗದಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ಮಾಡಿದ್ರು, ಇನ್ನು ಬರುವ ಮುಂದೆ ದ್ವಾಪರ ಯುಗದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ 3 ಜನವು ತಪಸ್ಸನ್ನು ಆಚರಿಸಲಿಕ್ಕೆ ಯೋಗ್ಯತೆಯನ್ನು ಪಡ್ಕೊಳ್ತಾರೆ. ಅವಾಗೇನಾಗುತ್ತೆ, ಇನ್ನೂ ಮೇಲಿನ ವರ್ಣದ ಇದೆಯಲ್ಲ ಆ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಅವಾಗ. ಅದನ್ನ ಹೇಳ್ತಾರೆ ಅದಕ್ಕೆ. ಈಗ ತ್ರಿಭ್ಯೋ ಯುಗೇಭ್ಯ ಸ್ತ್ರೀನ್ ವರ್ಣಾನ್ ಕ್ರಮಾದ್ವೈ ತಪ ಆವಿಶತೆ. ಆಗ 3 ವರ್ಣದವರು ತಪಸ್ಸನ್ನು ಮಾಡಕ್ ಶುರು ಮಾಡಿದ್ರು. ಆ ಕಡೆಗೆ ತ್ರಿಭ್ಯೋ ಯುಗೇಭ್ಯ ಸ್ತ್ರೀನ್ ವರ್ಣಾನ್ ಧರ್ಮಶ್ಚ ಪರಿನಿಷ್ಠಿತಃ ನ ಶೂದ್ರೋ ಲಭತೆ ಧರ್ಮಂ ಯುಗತಸ್ತು ನರಷಭ. ಕಡೆಗೆ ಅವಾಗ ಏನಾಯ್ತು ಅಂದ್ರೆ ಅವಾಗ ಈಗ ಅವಾಗ ಆ ಕಾಲದಲ್ಲೂ ಸಹ ಚತುರ್ಥ ವರ್ಣದವರಿಗೆ ತಪಸ್ಸನ್ನು ಆಚರಿಸುವಂತಹ ಯೋಗ್ಯತೆ ಅವರಿಗೆ ಬಂದಿರುವುದಿಲ್ಲ. ದ್ವಾಪರ ಯುಗದಲ್ಲೂ ಇಲ್ಲ. ಯಾವಾಗ ಬರುತ್ತೆ ಅಂದ್ರೆ ಕಲಿಯುಗದಲ್ಲಿ 4 ವರ್ಣದವರು ತಪಸ್ಸನ್ನು ಆಚರಿಸ್ಬೋದು. ಕಲಿಯುಗದಲ್ಲಿ ಯಾವ ತಡೆಯೂ ಇಲ್ಲ. ನಾನು ಹೇಳೋದು ಧ್ಯಾನ ಅದು ಬೇರೆ, ಅದು ಬಲ್ಲದೆ ತಪಸ್ಸನ್ನು ಆಚರಿಸೋದಕ್ಕೆ ಕಲಿಯುಗದಲ್ಲಿ ಚತುರ್ಥ ವರ್ಣದವರೆಗೂ ಅನುಮತಿ ಇದೆ. ಯಾಕಂದ್ರೆ ಇಲ್ಲಿ ತುಂಬಾ ಕ್ಷೀಣವಾಗಿರೋದ್ರಿಂದ ಎಲ್ಲರಿಗೂ ಕೊಟ್ಟಿದ್ದಾರೆ ಇವಾಗ. ಅದರಿಂದ ಕಲಿಯುಗದಲ್ಲಿ ಮಾತ್ರವೇ ಚಾತುರ್ಣ ವರ್ಣದವರು ತಪಸ್ಸನ್ನು ಆಚರಿಸ್ಬೋದು. ಮೊದಲ 3 ಯುಗದಲ್ಲಿ ಅವರು ತಪಸ್ಸನ್ನು ಆಚರಿಸಕೂಡದು. ತಪಸ್ಸು ಅಂತ ಹೇಳ್ತಿರೋದು ಒಂದು ವಿಷಯವಾಗಿ ಪಡೆಯುವಂತ ತಪಸ್ಸು. ಈ ತಮ್ಮ ಆತ್ಮೋದ್ಧಾರಕ್ಕೆ ಮಾಡುವ ಧ್ಯಾನ ಅದೆಲ್ಲ ಇದೆಯಲ್ಲ, ಅದು ತಪಸ್ಸು ಅಂತಾನೆ ಹೆಸರು. ಅದಲ್ಲ, ಇವಾಗ ಈಗ ತಪ್ಪ ತಿಳ್ಕೊಂಡು ತಪಸ್ಸನ್ನು ಅಂದ್ರೆ ಧ್ಯಾನವನ್ನು ಮಾಡಬಾರ್ದು ಈ ತರ ಅದಲ್ಲ. ಬಹಳ ಯಾವ ಯುಗದಲ್ಲೂ ಸಹ ಕೃತಯುಗದಲ್ಲಿ ಎಲ್ಲರಿಗೂ ಆತ್ಮೋದ್ಧಾರ ಆಗ್ತಾ ಇತ್ತು, ಅದರಿಂದ ವಿಷಯವೇ ಬರ್ತಿರ್ಲಿಲ್ಲ. ತ್ರೇತಾಯುಗದಲ್ಲೂ ಸಹ ಆತ್ಮ ಉನ್ನತಿಗೋಸ್ಕರ ಧ್ಯಾನಾದಿಗಳನ್ನ ಆಚರಿಸೋಕೆ ಯಾರಿಗೂ ಯಾವ ವರ್ಣದವರೆಗೂ ತಡೆ ಇರಲಿಲ್ಲ. ದ್ವಾಪರದಲ್ಲೇ ಆಗ್ಲಿ ತ್ರೇತಾಯುಗದಲ್ಲೇ ಆಗ್ಲಿ. ಕಲಿಯುಗದಲ್ಲಂತೂ ಎಲ್ಲಕ್ಕೂ ಇದೆಯಲ್ಲ. ಕಲಿಯುಗದಲ್ಲಿ ತಪಸ್ಸನ್ನು ಆಚರಿಸೋದಕ್ಕೂ ಸಹ ಚಾತುರ್ವರ್ಣದವ್ರಿಗೆ ಎಲ್ಲಾ ವರ್ಣದವ್ರಿಗೂ ಇದಿದೆ. ಅದನ್ನ ಹೇಳ್ತಾರೆ ಅದಕ್ಕೆ. ಹೀನ ವರ್ಣೋ ನೃಪಶ್ಚೇಷ್ಟ ತಪ್ಯತೆ ಸುಮಹತ್ತಪಃ ಭವಿಷ್ಯ ಚೂದ್ರಯೋನ್ಯಾಂ ವೈ ತಪಶ್ಚಾರ್ಯ ಕಲೌ ಯುಗೆ. ಹಾಗಾಗಿ ದ್ವಾಪರ ಯುಗದಲ್ಲಿ ಚತುರ್ಥ ವರ್ಣದವರಿಗೆ ತಪಸ್ಸಿರ್ಲಿಲ್ಲ, ಅವ್ರಿಗೂ ಸಹ ಇವಾಗ ಕಲಿಯುಗದಲ್ಲಿ ಅವ್ರಿಗೂ ಸಹ ಈ ಒಂದು ಅವ್ರಿಗೂ ಯೋಗ್ಯತೆ ಬರುತ್ತೆ. ಕಲಿಯುಗದಲ್ಲಿ ಅವ್ರಿಗೂ ಒಂದು ಯೋಗ್ಯತೆ ಬರುತ್ತೆ ಅಂದ್ರೆ ಇನ್ನು ಮುಂದಕ್ಕೆ ಆಗಿರೋದು ಹೇಳ್ತಾರೆ ಅವರು. ಅದು ಕಲಿಯುಗದಲ್ಲಿ ಅವ್ರಿಗೂ ಅಂದ್ರೆ ಕಲಿಯುಗದಲ್ಲಿ ಅವ್ರು ತಪಸ್ ಮಾಡೋದು ಅದು ದೋಷವಾಗೋದಿಲ್ಲ, ಅದರಿಂದ ಅನೃತವಾಗೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಯಾರೇ ಆಗ್ಲಿ, ಇದು ಬರೀ ಚತುರ್ಥ ವರ್ಣದವ್ರು ಮಾತ್ರ ಅಲ್ಲ, ಮೊದಲ 3 ವರ್ಣದವರು ಧರ್ಮವನ್ನ ಮೀರಿದ್ರೆ ಇದೇ ತರ ಏನಾದ್ರು ಅನಾಹುತಗಳಾಗ್ತಾ ಇತ್ತು. ಅದನ್ನು ತಿಳ್ಕೋಬೇಕು. ಈ ಉದಾಹರಣೆ ಬಂದಿದ್ದು ಚತುರ್ಥ ವರ್ಣದವನು ತಪಸ್ ಮಾಡಿದ್ದಲ್ಲಿ ಬಂದ್ರು ಸಹ ಹಿಂದೆ ಹೇಳ್ದಾಗೆ ಅವರವರ ಧರ್ಮವನ್ನು ಬಿಟ್ಟು ಬೇರೆ ಧರ್ಮವನ್ನು ಆಚರಣೆ ಯಾರು ಮಾಡಿದ್ರು ಸಹ ಇದೇ ತರ ಒಂದು ಅಧರ್ಮ ಒಂದು ತಪ್ಪು ತಡಿತಾ ಇತ್ತದು. ಅದನ್ನ ಹೇಳಕ್ ಬರ್ತಾರೆ ಅದಕ್ಕೆ. ಅಧರ್ಮ ಪರಮೋ ರಾಜನ್ ದ್ವಾಪರೇ ಶೂದ್ರ ಜನ್ಮನಃ ಸವೈ ವಿಷಯ ಪರ್ಯಂತೆ ತವ ರಾಜನ್ ಮಹಾತಪಾಹ. ಅಂದ್ರೆ ದ್ವಾಪರದಲ್ಲೂ ಸಹ ಅಂದ್ರೆ ಈಗ ದ್ವಾಪರ ಬಂದ್ಬಿಟ್ಟಿದೆ. ಯಾವ್ದೋ ಈಗ ರಾಮನಿಗೆ ದಾರಿ ಹೇಳ್ಬೇಕಾದ್ರೆ ಯುಗ ಸಂಧಿ ದ್ವಾಪರ ಒಂದು ಬಂದ್ಬಿಟ್ಟಿದೆ. ಅದರಿಂದ ದ್ವಾಪರದಲ್ಲೂ ಸಹ ಚತುರ್ಥ ವರ್ಣದವರಿಗೆ ತಪಸ್ಸಿಗೆ ಒಂದು ಯೋಗ್ಯತೆ ಇರಲಿಲ್ಲ, ಅರ್ಹತೆ ಇರಲಿಲ್ಲ. ಹಾಗಾಗಿ ಅವರು ತಪಸ್ಸನ್ನು ಆಚರಿಸುವುದಂದ್ರೆ ಲೋಕಕ್ಷಯ ಉಂಟು, ಏನೋ ಈ ತರದ ಒಂದು ಅನಾಹುತಗಳಾಗೋದೇ ಉಂಟು. ಅದನ್ನ ಹೇಳ್ತಾ ಇದಕ್ಕೆ. ಸಭೈ ವಿಷಯ ಪರ್ಯಂತೆ ತವರಾಜನ್ ಮಹಾತಪಾಹ. ಹಾಗಾಗಿ ಇಲ್ಲಿ ನೋಡ್ದ ಅಂದ್ರೆ ನಿನ್ನ ರಾಜ್ಯದಲ್ಲಿ ಯಾವುದೋ ಒಂದು ಅಧರ್ಮ ನಡೆದಿದೆ ಈ ತರ. ಹಾಗಾಗಿ ನೀನು ಇದನ್ನ ವಿಚಾರಿಸ್ ಮಾಡ್ಬೇಕು ಹೇಳ್ತಾ ಅದಕ್ಕೆ ವಿಷಯ ತವರಾಜನ್ ಮಹಾತಪಾಹ. ಇದರಲ್ಲಿ ತುಂಬಾ ಇದಾದ್ದು ಅಂದ್ರೆ ಚತುರ್ಥ ವರ್ಣದ ತಪಸ್ ಮಾಡೋದು ತುಂಬಾ ಈ ತರದೊಂದು ಆಗ್ಬೇಕಾದ್ರೆ ಲಕ್ಷಣ ಅದೇ. ಹಾಗಾಗಿ ನಿನ್ನ ರಾಜ್ಯದಲ್ಲಿ ಯಾರೋ ಒಬ್ಬ ಚತುರ್ಥ ವರ್ಣದವರು ತಪಸ್ಸನ್ನು ಆಚರಿಸ್ತಾರೆ. ಈಗ ಹೇಳಿದ್ದೇನೆ, ತಪಸ್ಸು ಅಂದ್ರೆ ಯಾವುದೋ ಒಂದು ಉದ್ದೇಶಕ್ಕಂತ ಮಾಡುವಂತಹದ್ದು. ಮುಂದಿನ ಸ್ವರ್ಗದಲ್ಲಿ ಬರುತ್ತೆ ಅದು. ಅದರಿಂದ ತಪಸ್ಸನ್ನು ಯಾರು ಆಚರಿಸಿದ್ದಾರೆ ಅದನ್ನೇ ನೋಡ್ಬೇಕು. ಅದ್ಯ ತಪ್ಯತೆ ದುರ್ಬುದ್ಧಿಸ್ತೇನ ಬಾಲ ವದೋಖ್ಯಯಂ ಯೋಕ್ಯ ಧರ್ಮ ಯೋಕ್ಯ ಧರ್ಮ ಕಾರ್ಯಂ ವಾ ವಿಷಯ ಪಾರ್ಥಿವಸ್ಯತು. ಕಡೆಗೆ
ನಿಷಿದ್ಧವಾದ ಕರ್ಮವನ್ನು ಯಾರಾದ್ರೂ ಮಾಡ್ದ ಅಂದ್ರೆ ಅದರಿಂದ ಅದ್ಯ ತಪ್ಯತಿ, ಅದರಿಂದ ಈ ತರ ಮಾಡಿದ್ರೆ ಈ ಬಾಲಕ ಅಕಾಲ ಮರಣ ಅಂತಿದೆಯಲ್ಲ, ಈ ಅಕಾಲ ಮರಣವನ್ನು ಮಾಡೋದಿಕ್ಕೆ ಯಾರೋ ಈ ತರ ಒಂದು ತಮ್ಮ ಆಶ್ರಮಕ್ಕೆ ಅನುಗುಣವಲ್ಲದ ಕಾರ್ಯವನ್ನ ಮಾಡಿದ ಅಂದ್ರೆ ಈ ತರ ಒಂದು ಇದು ಕಲಿಯುಗದಲ್ಲಿ ಏನು ವ್ಯತ್ಯಾಸ ಅಲ್ಲ ಗೊತ್ತಾಗಲ್ಲ. ಯಾಕಂದ್ರೆ ಎಲ್ಲವನ್ನೂ ಕಲುಷಿತವಾಗಿರೋದ್ರಿಂದ ನಮ್ಗೆ ಗೊತ್ತಾಗೋದಿಲ್ಲ. ಆ ಕಾಲದಲ್ಲಿ ಎದುರಿಗೆ ಗೊತ್ತಾಗ್ತಾ ಇತ್ತು. ಹಾಗಾಗಿ ಅದನ್ನ ಹೇಳ್ತಾರೆ, ಕರೋತಿ ಚಾಶ್ರೀ ಮೂಲಂತತೆ ಪರೇವ ದುರ್ಮತಿರ್ನರ ಕ್ಷಿಪ್ರಂಚ ನರಕಂಯಾತಿ ಸತರಾಜಾನ ಸಂಶಯ. ಕಡೆಗೆ ಅದನ್ನ ಹೇಳ್ತಾರೆ. ಅದಕ್ಕೆ ಈ ದೇಶದಲ್ಲಿಯೋ ಯಾವ ಮನುಷ್ಯನೇ ಆಗ್ಲಿ ದುರ್ಬುದ್ಧಿಗೆ ಒಳಗಾಗಿ ಅವನು ದೇಶದಲ್ಲಿಯೋ ನಗರದಲ್ಲಿಯೋ ಇಲ್ಲ ಜನಪ್ರದೇಶವಾದ ಕಾಡಲ್ಲಿಯೋ ಜಾನಪದ ದೇಶಗಳಲ್ಲಿಯೋ ಎಲ್ಲಿಯೂ ಸಹ ಈ ತರ ಧರ್ಮಲೋಪವನ್ನು ಮಾಡಿದ್ದಾರೆ. ಯಾರಾಗ್ಲಿ ಹೇಳ್ದಲ್ಲ, 3 ವರ್ಣದ 4 ವರ್ಣದವರಲ್ಲಿ ಯಾರಾದ್ರೂ ಸಹ ಧರ್ಮಲೋಪವನ್ನು ಮಾಡಿದ ಅಂದ್ರೆ ನಿಷಿದ್ಧ ಕಾರ್ಯವನ್ನು ಎಸಗಿದ ಅಂದ್ರೆ ಆವಾಗ ಏನಾಗುತ್ತೆ, ಅಲ್ಲಿ ನಿಶ್ಚಯವಾಗಿ ಕೇಡುಂಟಾಗುತ್ತೆ ಅಂತ ನಾರದರು ರಾಮನ್ ಹೇಳ್ತಾರೆ. ನೀನು ನೋಡು ನಿಮ್ಮ ಇದರಲ್ಲಿ ಯಾರೋ ತಮ್ಮ ಆಶ್ರಮ ಧರ್ಮಕ್ಕೆ ವಿರುದ್ಧವಾದ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದಾರೆ, ಹಾಗಾಗಿ ಈ ಕೇಡುಂಟಾಗಿದೆ. ಅದ ಹೇಳ್ತಾರೆ ಅಧೀತಸ್ಯ ತಪ್ತಸ್ಯ ಕರ್ಮಣ ಸುಕೃತಸ್ಯ ಚ ಷಷ್ಟಂ ಭಜತಿ ಭಾಗಂತೋ ಪ್ರಜಾ ಧರ್ಮೇಣ ಪಾಲಯನ್ನ. ಕಡೆಗೆ ಅವನು ಹೇಳ್ತಾನೆ ಅಧೀತಸ್ಯ ತಪ್ತಸ್ಯ ಕರ್ಮಣ ಸುಕೃತಸ್ಯ ಚ. ಆ ಕಾಲದಲ್ಲಿ ಎಲ್ಲರೂ ಅಧ್ಯಯನ ಮಾಡ್ತಾ ಇದ್ರು. ಅಧೀತಸ್ಯ ಚ, ಆಮೇಲೆ ತಪ್ತಸ್ಯ, ಅದೇ ತಪ್ತಸ್ಯ ಅಂದ್ರೆ ಇಲ್ಲಿ ಅವರು ತಮ್ಮ ನಿತ್ಯ ಕರ್ಮಗಳನ್ನು ಮಾಡ್ತಾ ಇದ್ರು. ಅವರವರ ವರ್ಣಾಶ್ರಮಕ್ಕೆ ಇಲ್ಲಿ ಎಲ್ಲ ನಿತ್ಯಾನುಕರ್ಮ ಅನ್ನುವಾಗ ಅವರವರ ಆಶ್ರಮ ಧರ್ಮವಾದ ಕರ್ಮ ಬರುತ್ತೆ. ಅಧೀತ ಅಂದ್ರೆ ವೇದಾಧ್ಯಯನ 3 ವರ್ಣದವರೆಗೂ ಅಧಿಕಾರ ಉಂಟು, ಅದನ್ನು ಮಾಡ್ತಾ ಇದ್ರು ಕಡೆಗೆ. ಆಮೇಲೆ ಸುಕೃತಶ್ಚ ಕರ್ಮಣಚ, ಸುಕೃತ ಕರ್ಮಣ ಅಂದ್ರೆ ಅವರವರಿಗೆ ಕೆಲಸ ಕಾರ್ಯಗಳು ಆ ಕರ್ಮವನ್ನ ಆಚರಿಸ್ತಾ ಇರ್ಬೇಕು. ಅದಕ್ಕೆ ಆ ತರ ಇದ್ರೆ ಷಷ್ಟಂ ಭಜತಿ ಭಾಗಂತೂ ಪ್ರಜಾ ಧರ್ಮೇಣ ಪಾಲಯನ್ನೇ, ಅವರ ಮಾಡುವಂತ ಪುಣ್ಯ ಇರ್ತಲ್ಲ, ಆ ಪುಣ್ಯದ 6ನೇ 1 ಭಾಗ ರಾಜನಿಗೆ ಬಂದು ಸೇರುತ್ತಂತೆ. ಇದು ಷಷ್ಟಂಚ ಅದು ಭಾಗಂ, ಆ ಪ್ರಜೆಗಳು ಮಾಡಿದ ಒಳ್ಳೆಯ ಕೆಲಸದ 6ನೇ 1 ಭಾಗ ರಾಜನಿಗೆ ಬಂದು ಸೇರುತ್ತೆ. ಅವನ ರಾಜ್ಯದಲ್ಲಿ, ಯಾಕಂದ್ರೆ ಇವನು ಧರ್ಮದಿಂದ ಪರಿಪಾಲನೆ ಮಾಡ್ತಾ ಇದ್ರೆ, ಈ ರಾಜ್ಯನ ಧರ್ಮ ಪರಿಪಾಲನೆ ಇದ್ದ ಅಂದ್ರೆ ಆಗ ಎಲ್ಲರೂ ವರ್ಣಾಶ್ರಮದ ನಿಷ್ಠರಾಗಿದ್ದ ಅಂದ್ರೆ ಅವರವರ ಕೆಲಸಗಳನ್ನು ಮಾಡ್ತಾ ಇದ್ರೆ ಅದಕ್ಕೊಂದು ಪುಣ್ಯ ಉಂಟು. ಆ ಪುಣ್ಯದ 6ನೇ 1 ಭಾಗ ರಾಜನಿಗೆ ಬಂದು ಸೇರುತ್ತೆ ತಾನಾಗೆ. ಅದೇ ತರ ಷಡ್ಭಾಗಶ್ಚ ನ ಭೋಕ್ತಾಸೋ ರಕ್ಷತೆ ನ ಪ್ರಜಾ ಕಥಂ ಸತ್ವಂ ಪುರುಷ ಶಾರ್ದೂಲ ಮಾರ್ಗಶ್ಚ ವಿಷಯ ಸ್ವಕಂ. ಕಡೆಗೆ ಅದರಿಂದ ಹೇಳ್ತಾನೆ, ಯಾವಾಗ 6ನೇ 1 ಭಾಗ ಬಂದು ಸೇರೋದು ಯಾತಕ್ಕೆ ಅಂದ್ರೆ ರಾಜನಿಗೆ ಯಾಕೆ ಬರಬೇಕು ಅಂದ್ರೆ ರಾಜ ಅವ್ರೆಲ್ರಿಗೂ ಅನುಕೂಲ ಮಾಡಿಕೊಡ್ತಾನೆ. ಅವರವರ ಇದಕ್ಕೆ ಮಾಡೋದಕ್ಕೆ ಅವನು ಮಾಡಿಕೊಳ್ಳೋ ಅನುಕೂಲದಿಂದ ತಮ್ಮ ವರ್ಣಾಶ್ರಮ ಧರ್ಮದ ಕೆಲಸವನ್ನು ಮಾಡ್ತಾ ಇರ್ತಾರೆ. ಬ್ರಾಹ್ಮಣರಿಗೆ ತಪಸ್ಸನ್ನು ಮಾಡೋದಕ್ಕೋ ಯಜ್ಞಯಾಗನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಆಮೇಲೆ ಕ್ಷತ್ರಿಯರಾದವರಿಗೆ ಅವರ ಇರುವಂತಹ ಅನುಕೂಲ ಮಾಡಿಕೊಡ್ತಾನೆ. ವೈಶ್ಯರಿಗೆ ವಾಣಿಜ್ಯ ಕೃಷಿ ಇದೆಲ್ಲ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಚಾತುರ್ವರ್ಣದವರಿಗೆ ಅವರಿಗೆ ಬೇಕಾದಂತ ಅನುಕೂಲಗಳು ಎಲ್ಲೆಲ್ಲಿ ಅವ್ರಿಗೆ ಎಲ್ಲವನ್ನು ಬೇರೆ ಎಲ್ಲ ಇರುತ್ತಲ್ಲ, ಅವ್ರಿಗೆ ಅವ್ರ ಇದರಲ್ಲೇ ಆಗ್ಬೋದು, ಇಲ್ಲ ಅವ್ರು ಬೇರೆ ಅಂತ ಕುಶಲಕರ್ಮಿಗಳೇ ಆಗಿರ್ಬೋದು, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾನಲ್ಲ. ಹಾಗಾಗಿ ರಾಜ ಅದೆಲ್ಲ ಮಾಡಿಕೊಳ್ಳೋದ್ರಿಂದ ಅವರು ಮಾಡುವ ಪುಣ್ಯ ಕೆಲಸದ 6ನೇ 1 ಭಾಗ ಆಗ ಬಂದು ಸೇರುತ್ತೆ ಅದಕ್ಕೆ. ಆಗ ಯಾತಕ್ಕೆ ಅಂದ್ರೆ ರಕ್ಷತೆ ನ ಪ್ರಜಾ ಕಥಂ, ಪ್ರಜೆಗಳನ್ನ ಕಾಪಾಡೋದ್ರಿಂದ ತಾನೇ ರಾಜನಿಗೆ ಬಂದು ಸೇರುತ್ತೆ ಅದಕ್ಕೆ ಅದ್ ಹೇಳ್ತಾರೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಯಾವಾಗ ಈ ತರ ಬರುತ್ತೋ ಅದೇ ತರ ದುಷ್ಕೃತಂ ಯತ್ರ ಪಶ್ಯೇತ ತತ್ರಂ ಯತ್ನಂ ಸಮಾಚಾರ ಏವಂಚೆ ಧರ್ಮ ವೃದ್ಧಿಶ್ಚ ನೃಣಾಂಚಾರ್ಯ ವಿವರ್ಧನಂ. ಅದೇ ತರ ಜನಗಳು ಏನಾದ್ರೂ ತಪ್ಪನ್ನ ಆಚರಿಸಿದ್ರೆ ಆ ಪಾಪದ 6ನೇ 1 ಭಾಗವೂ ಸಹ ರಾಜನ ಬಂದು ಸೇರುತ್ತೆ. ಇದನ್ನ ಇಟ್ಕೊಂಡೆ ಅವರು ಆಳವೊಂದಾರು ರಾಜನ್ ಹೇಳೋದು, ನೀ ಸ್ವತಃ ಧರ್ಮಿಷ್ಠನಾಗಿರ್ಬೋದು, ಪ್ರಜೆಗಳು ಮಾಡುವ 6ನೇ 1 ಭಾಗ ನಿನಗೆ ಬಂದು ಅದರಿಂದ ನೀನು ಧರ್ಮಿಷ್ಠ ಅನ್ನೋದಕ್ಕೆ ನೀನು ಅಧರ್ಮ ಅಂತ ಅವನಿಗೆ ರಾಜನ ಅಧರ್ಮ ಅಂತ ಹೇಳ್ಬೇಕಲ್ಲ, ಅವನು ಧರ್ಮಿಷ್ಠ ಅಂತ ಇರ್ತಾನೆ, ಅವನು ಅಧರ್ಮ ಅಂತ ಹೇಳಿ ಹೇಳ್ತಾರೆ. ಆವಾಗ ಒಳ್ಳೇದು ಹೇಗೆ ಬಂದು ಸೇರುತ್ತೋ ಅವರು ಆಚರಣೆ ಮಾಡಿದ್ದ ಕೆಟ್ಟ ಕೆಲಸದಲ್ಲೂ 6ನೇ ಭಾಗ ಬಂದು ರಾಜನಿಗೆ ಸೇರುತ್ತೆ. ಅದಕ್ಕೆ ನ ಭೋಕ್ತಾಸು ಆ ಷಡ್ಭಾಗ ಅನ್ನೋದು ಒಳ್ಳೇದು ಬರುತ್ತೆ, ಕೆಟ್ಟ ಎರಡೂ ಬಂದು ಸೇರ್ಕೊಳ್ಳುತ್ತೆ. ಅದಕ್ಕೆ ದುಷ್ಕೃತಂ ಯತ್ರ ಪಶ್ಯೇತಾಹ ತತ್ರ ಯತ್ನಂ ಸಮಾಚಾರ. ಹಾಗಾಗಿ ಈಗ ನೀನು ಈ 6ನೇ 1 ಭಾಗ ನಿನಗೂ ಅವರು ಯಾರೋ ಮಾಡಿದ ತಪ್ಪು, ನೀನು ಮಾಡದೇ ಇದ್ರು ಸ್ವತಃ ಬೇರೆ ಯಾರು ಮಾಡಿದ ತಪ್ಪು ಆ ಭಾಗ ನಿನಗೊಂದು ಸೇರಿದೆ. ಅದರಿಂದ ನೀನು ಯತ್ನತಃ ಸಮಾಚಾರ, ನೀನು ಎಲ್ಲರನ್ನು ಕಳಿಸಿ
ಗೂಢಚಾರ ಜನ ಕಳಿಸಿ ಯಾರು ಎಲ್ಲಿ ಏನೋ ಈ ಒಂದು ತಪ್ಪನ್ನ ಆಚರಣೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ ಬಾ ನೀನು ತಿರ್ಸಿಕೋ. ಅವಾಗ ಅವಾಗ ಏನತ್ತೆ, ಏವಂ ಚೇತ್ ಧರ್ಮವೃದ್ಧಿಶ್ಚ ನೃಣಾಂಚಾರ್ಯ ವಿವರ್ಧನಂ. ಅವಾಗ ನೀನು ಆ ಧರ್ಮವನ್ನ ತಡೆದ್ರೆ ಅಧರ್ಮವನ್ನ ತಡೆದ್ರೆ, ಈಗ ನೋಡಿ ಯಾರು ಅಧರ್ಮವನ್ನ ತಡೆದ ಅಂದ್ರೆ ಆಗ ಧರ್ಮ ವೃದ್ಧಿ ಆಗುತ್ತೆ. ಅಧರ್ಮವನ್ನು ತಡೆಯೋದೇನು ಅಂದ್ರೆ ಆ ಕಾಲದಲ್ಲಿ ಶಿಕ್ಷೆ ಆಗ್ಬೇಕು. ಶಿಕ್ಷೆ ಒಳಗೊಟ್ರೇನೆ ಅವನಿಗೆ ಮಾಡಿದ ಪಾಪ ಹೋಗುತ್ತೆ. ಈಗ ಶಿಕ್ಷೆಯೂ ಸಹ ರಾಜನ ಕೊಡುವ ದಂಡವೂ ಸಹ ಅವರಿಗೆ ಇದನ್ನ ಮಾಡುವಂತಹದ್ದು, ಅವ್ರಿಗೆ ಒಳ್ಳೇದು ಮಾಡುವಂತಹದ್ದೇ. ಅವ್ರಿಗೆ ಒಂದು ಕಾರಾಗೃಹ ಏನಾಗಿ ಶಿಕ್ಷೆ ಕೊಡ್ತಾರಲ್ಲ, ಆ ಶಿಕ್ಷೆ ಕೊಟ್ರೆ ಅವ್ರು ಮಾಡಿದ ಪಾಪಕ್ಕೆ ಅದು ಪ್ರಾಯಶ್ಚಿತ್ತ, ಅದು ಅವ್ರಿಗೆ ಅದು ಸಿಗುತ್ತೆ. ಅದರಿಂದ ನಾವು ಮೇಲ್ನೋಟಕ್ಕೆ ಶಿಕ್ಷೆಯನ್ನು ಮಾತ್ರ ನೋಡಿದ್ರೆ ಆ ಶಿಕ್ಷೆಯಿಂದ ಉಂಟಾಗುವಂತ ಒಳ್ಳೆಯದನ್ನ ನಾವು ನೋಡಕ್ ಹೋಗೋದಿಲ್ಲ. ರಾಜನು ಕೊಡುವ ಶಿಕ್ಷೆ ಅವರ ಪಾಪವನ್ನ ಪರಿಹಾರ ಮಾಡುತ್ತೆ. ಅದನ್ನದೇ ಏವಂಚೇ ಧರ್ಮವೃದ್ಧಿಶ್ಚ ನೃಣಾಂಚಾರಿ ಚಾಯುರ್ ವಿವರ್ಧನಂ. ಆಗ ಧರ್ಮವೃದ್ಧಿಯಾಗಿ ಅವರ ಪಾಪಕ್ಕೆ ಪ್ರಾಯಶ್ಚಿತ್ತ ಉಂಟಾದರೆ ಅವರು ಒಳ್ಳೆ ಮಾರ್ಗವನ್ನೇ ಪಡ್ಕೊಳ್ತಾರೆ ಅಂತ ಹೇಳ್ತಾರೆ. ಶಿಕ್ಷೆ ಕೊಡಬೇಕಾದ್ರೆ ಅವರವರ ಇದಕ್ಕೆ ತಕ್ಕಾಗಿ ಶಿಕ್ಷೆಯನ್ನು ಕೊಡಬೇಕು. ಯಾವ ತಪ್ಪಿದೋ ತಪ್ಪಕ್ಕೆ ತರ ಶಿಕ್ಷೆ ಕೊಡಬೇಕು. ಅದು ನೀತಿ ಶಾಸ್ತ್ರದಲ್ಲಿ ಹೇಳಿದೆ. ಅದಕ್ಕೆ ಭವಿಷ್ಯದ ನರಶ್ರೇಷ್ಠ ಬಾಲಶ್ಚ ಜೀವಿತಂ. ಕಡೆಗೆ ಅವ ಹೇಳ್ತಾನೆ, ನೀನು ಈ ತರ ಮಾಡಿದ್ದೆ ಅಂತ ನಾನು ಹೇಳ್ತಾರೆ, ಆ ಬಾಲಸ್ಯಾಚಿ ಜೀವಿತಂ, ಆ ಬಾಲಕನು ಸಹ ಬದುಕಿ ಉಳ್ಕೊಳ್ತಾನೆ. ನೀ ಏನ್ ಮಾಡಬೇಕಾಗಿಲ್ಲ, ನೀ ಹುಡುಕು, ಎಲ್ಲಿ ಯಾವ ತಪ್ಪು ಮಾಡ್ತಿದ ನೋಡು, ಆ ತಪ್ಪನ್ನ ಸರಿಪಡಿಸ್ಬಿಟ್ಟ ಅಂದ್ರೆ ಹಾಗೆ ಧರ್ಮ ವ್ಯವಸ್ಥೆ ಆದ್ರೆ ಅವನು ಬದುಕೊಳ್ತಾನೆ. ಅಕಾಲ ಮರಣವಾದ್ರಿಂದ ಬಾಲಕನು ಬದುಕೊಳ್ತಾನೆ ಅಂತ ನಾರದರು ರಾಮನಿಗೆ ಹೇಳ್ತಾರೆ. ಅದಕ್ಕೆ ಅಲ್ಲಿಗೆ 74ನೇ ಸರ್ಗ ಮುಗಿಯುತ್ತೆ. ಈಗ 75ನೇ ಸರ್ಗ. ಈಗ ರಾಮನ ಕೆಲಸ ಏನಾದ್ರು ಹುಡುಕ್ಬೇಕಲ್ಲ. ನಾರು ಹೇಳಿದ್ರು, ಅವ್ರ ತಪೋದೃಷ್ಟಿಯಿಂದ ಹೇಳ್ಬೋದಾಗಿತ್ತು. ಆದ್ರೆ ರಾಮನಿಗೂ ಅವ್ರಿಗೂ ಇರ್ಲಿ, ರಾಜನಾದವನು ಕ್ಷತ್ರಿಯನಾದವನು ಒಂದು ಕೆಲಸ ಹುಡುಕ್ಬೇಕಲ್ಲ. ಅದಕ್ಕೆ ಅವ್ರು ಹೇಳಿ ಹುಡುಕ್ಸು ಅಂತ ಹೇಳಿ ಬಿಟ್ಬಿಡ್ತಾರೆ ಅವರು. ಆ ಕಡೆಗೆ ನಾರದಶ್ಚತು ತದ್ವಾಕ್ಯಂ ಶುತ್ವಾಮೃತಮಯಂ ತದಾ ಪ್ರಹೃಷ್ಯ ಮೊದಲಂ ಲೇಪೆ ಲಕ್ಷಣಂ ಛೇದಮಬ್ರವೀತ್. ಲಕ್ಷ್ಮಣಂ ಇರ್ಬೇಕದು, ಲಕ್ಷ್ಮಣಂ ಛೇದಮಬ್ರವೀತ್ ಅಂತ. ನಾರದರು ಹೇಳಿದ ಮಾತು ಕೇಳಿ ರಾಮನಿಗೆ ತುಂಬಾ ಸಂತೋಷ ಆಗುತ್ತೆ. ಅಂದ್ರೆ ಕಾರಣ ಗೊತ್ತಾಯ್ತಲ್ಲ. ಇವಾಗ ಬಾಲಕ ಯಾಕೆ ಮರಣ ಹೊಂದಿದ ಅಂತ ಕಾರಣ ಗೊತ್ತಾಯ್ತು. ಆ ಕಾರಣವನ್ನ ಹುಡುಕಿ ಸರಿಪಡಿಸ್ಬೇಕಷ್ಟೇ, ಅದು ತನ್ನ ಕೆಲಸ. ಅವ್ರು ಹೇಳ್ಬಿಟ್ರು ಯಾತಕ್ಕೆ ಆಯ್ತು ಅಂತ ಹೇಳ್ಬಿಟ್ರು. ಆ ಕಾರಣವನ್ನಾದ್ರಿಂದ ಹುಡುಕಿದ್ರೆ ಇವಾಗ ಅವ್ರು ಹೇಳ್ದಂಗೆ ಹೋಗ್ಬೇಕು ಅದಕ್ಕೆ. ಆಗ ಲಕ್ಷ್ಮಣನ ಕರೀತಾನೆ. ಪ್ರಹರ್ಷ ಮತುಲನ್ ತುಂಬಾ ಸಂತೋಷ ಆಗುತ್ತೆ. ಲಕ್ಷ್ಮಣನ ಕರೆದು ಹೇಳ್ತಾನೆ, ಗಚ್ಚ ಸೌಮ್ಯ ದ್ವಿಜಶ್ರೇಷ್ಠಂ ಸಮಾಶ್ವಾಸಯ ಸುವ್ರತಂ ಬಾಲಶ್ಚ ಶೈರಂ ತತ್ ತೈಲದ್ರೋಣ್ಯಾಂ ನಿಧಾಪಯ. ಆಗ ತಮ್ಮನ್ ಕರೆದ, ಲಕ್ಷ್ಮಣ ನೀನ್ ಹೋಗ್ಬಿಟ್ಟು ದ್ವಿಜಶ್ರೇಷ್ಠಂ ಸಮಾಶ್ವಾಸಯ, ದ್ವಿಜಶ್ರೇಷ್ಠರನ್ನ ಸಮಾಧಾನ ಪಡಿಸು. ನಿನ್ನ ವಿಷಯ ತಿಳಿತು, ಕಾರಣವೂ ತಿಳಿದಿದೆ ಈಗ. ಹಾಗಾಗಿ ಇದಕ್ಕೆ ಅಣ್ಣನ ನಮ್ಮ ರಾಜ ಪರಿಹಾರ ಹುಡುಕ್ತಾ ಇದ್ದಾನೆ, ಅವನಿಗೆ ನೀವು ಯೋಚನೆ ಮಾಡ್ಬೇಡಿ ಅಂತ ಅವ್ರಿಗೆ ಸಮಾಶ್ವಾಸವನ್ನು ಮಾಡಿ ಅವ್ರು ಇರ್ಕೊಳ್ಳೋದಕ್ಕೆ ಒಂದು ಜಾಗವನ್ನು ಮಾಡಿಕೊಡು, ವ್ಯವಸ್ಥೆ ಮಾಡಿಕೊಡು. ಅವ್ರು ಇದ್ಕೊಂಡು ತಮ್ಮ ಹಾನಿಗಳನ್ನ ಮಾಡ್ಲಿ. ಇನ್ನು ಯಾವಾಗ ಇನ್ನು ಹುಡುಕ್ಬೇಕಾದ್ರೆ 1 ದಿನ 2 ದಿನ 4 ದಿನ 10 ದಿನ ಗೊತ್ತಿರೋಲ್ಲ. ಅದರಿಂದ ಏನ್ ಮಾಡ್ತಾನೆ, ಆ ಬಾಲಕನ ಶರೀರ ಇದೆಯಲ್ಲ ಅದನ್ನ ತೈಲದ್ರೋಣ್ಯಾಂ ನಿಧಾಪಯ. ಹೇಗೆ ಒಂದು ತೈಲದ್ರೋಣದಲ್ಲಿ ಅದನ್ನ ಬಾಲಕನ ಶರೀರ ಇಡಿಸ್ಬಿಡು. ಹೇಗೆ ದಶರಥನ ಶರೀರವನ್ನು ಭರತ ಬರುವವರೆಗೂ ತೈಲದ್ರೋಣದ ಇದರಲ್ಲಿ ಇಟ್ಟಿದ್ರು. ದ್ರೋಣ ಅಂದ್ರೆ ದೊಡ್ಡ ಭಾಂಡ, ಅದಕ್ಕೆ ಹಂಡೆಗೆ ದ್ರೋಣ ಅಂದ್ರೆ ದೊಡ್ಡ ಪಾತ್ರೆ. ಆ ಮಗು ಹಿಡಿಯುವಂತ ಪಾತ್ರೆಯಲ್ಲಿ ಆ ತೈಲ ಅಂದ್ರೆ ಅದು ವಿಶೇಷವಾದ ಮೂಲಿಕೆಗಳಿಂದ ಮಾಡಿದ್ದು. ಅದರಿಂದ ದೇಹ ಒಂದು ಚೂರು ಹಾಳಾಗುದಿಲ್ಲ, ಚರ್ಮವು ಇದಾಗೋದಿಲ್ಲ. ಅದರಲ್ಲಿ ಆ ಮಗುವನ್ನ, ಆ ಬಾಲಕನನ್ನ ತೈಲದ್ರೋಣದಲ್ಲಿ ಇಡಿಸು, ಬ್ರಾಹ್ಮಣ ಶ್ರೇಷ್ಠನಿಗೆ ಸಮಾಧಾನ ಮಾಡು ಅಂತ ಹೇಳ್ತಾರೆ. ಗಂಧೈಶ್ಚ ಪರಮೋದಾರೈಸ್ತೈಲೇಶ್ಚಾಪಿ ಸುಗಂಧಿಭಿಃ ಯಥಾ ನ ಕ್ಷೀಯತೆ ಬಾಲ ತಥಾ ಸೌಮ್ಯ ವಿಧೀಯತ. ಕಡೆಗೆ ಇಲ್ಲಿ ಗಂಧೈ ಏನಂದ್ರೆ ಇವರನ್ನ ಕರೆಸಿ ಅಲ್ಲಿದ್ದಂತ ಅವರು ಅದರಲ್ಲಿ ತಿಳಿದಂತ ಆಯುರ್ವೇದ ಶಾಸ್ತ್ರ ತಿಳಿದಂತವರು ಅವರನ್ನ ಕರೆಸು. ಅದಕ್ಕೆ ಗಂಧ ಅಂದ್ರೆ ಅದಕ್ಕೆ ಲೇಪನಗಳು, ಅನೇಕ ಯಾವ್ದೋ ಲೇಪನಗಳಿರ್ತಲ್ಲ, ಮೂಲಿಕೆಗಳೆಲ್ಲ ಅರದು ಮಾಡಿರ್ತಲ್ಲ. ಗಂಧ ಅಂದ್ರೆ ಈ ಗಂಧವೇ ಆಗ್ಬೇಕು ಅಂತಿಲ್ಲ, ಆ ಗಂಧ ಲೇಪನ. ಆಮೇಲೆ ಪರಮೋದಾರೈಹಿ ಅಂದ್ರೆ ಅಂದ್ರೆ ಸುಮ್ಮನೆ ಲೇಪನ, ಚೆನ್ನಾಗಿ ಲೇಪನ ಮಾಡುವಂತ. ಉದಾಹರಣವಾಗಿ ಅಂದ್ರೆ ಅವ್ರು ಕೊಟ್ಟ ಚೆನ್ನಾಗಿ, ಯಾಕಂದ್ರೆ ಸ್ವಲ್ಪ ಕ್ಷೀಣಿಸ್ಬಾರ್ದು ಬಾಲಕನ. ಇದು ಪರಮೋದಾನ ಚೆನ್ನಾಗಿ ತೈಲೈಶ್ಚಾಪಿ ಸುಗಂಧಿಭಿಃ,
ಆ ತೈಲಕ್ಕೆ ಸುಗಂಧವನ್ನು ಸೇರಿಸಿ. ಯಾಕಂದ್ರೆ ಈ ಬಾಲಕನ ಇದಕ್ಕೆ ಗಂಧವನ್ನ ಚೆನ್ನಾಗಿ ಮಾಡಿ ಆ ಸುಗಂಧವಾದಂತ ಕೇಸರಿ ಪರಿಮಳವಂತ ಯುಕ್ತವಾದಂತನ್ನ ಆ ತೈಲಕ್ಕೆ ಸೇರಿಸಿ. ಯಾಕೆ ಮೂಲಿಗಳೆಲ್ಲ ಆಗಿರೋದ್ರಿಂದ ಅದು ಕೆಟ್ಟ ವಾಸನೆ ಬರಬಾರ್ದು, ಹಾಗಾಗಿ ಸುಗಂಧವಾಗಿರ್ಲಿ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಯಥಾನ ಕ್ಷೀಯತೆ ಬಾಲಃ ತಥಾ ಸಂವಿಧೇಯತ, ಯಾವ ತರ ಮಾಡಿದ್ರೆ ಆ ಬಾಲಕನ ಶರೀರ ಕ್ಷೀಣಿಸೋದಿಲ್ವೋ, ಕ್ಷೀಯತೆ ಅಂದ್ರೆ ಅದು ವಿಚರಣವಾಗೋದಿಲ್ವೋ. ಸತ್ಯ ಜೀವ ಭಗವಂತನಿರುವವರೆಗೂ ಅಷ್ಟೇ, ಹೋದ್ಮೇಲೆ ಕ್ಷಣ ಕ್ಷಣಕ್ಕೂ ದೇಹ ಇದ ಕ್ಷೀಣಿಸ ಹೋಗುತ್ತಲ್ಲ, ಕೊಳಿತಾ ಹೋಗುತ್ತಲ್ಲ, ಆ ತರ ಯಾವುದು ಕೊಳಿಯದೆ ಇರೋ ತರ ನೋಡ್ಕೊಂಡು ನೀವು ವ್ಯವಸ್ಥೆ ಮಾಡುವಂತ ತಮ್ಮನಿಗೆ ಹೇಳ್ತಾನೆ. ಅದಕ್ಕೆ ಯಥಾ ಶರೀರೋ ಬಾಲಶ್ಚ ಗುಪ್ತಶ್ಚನ್ ಶಿಷ್ಟಕರ್ಮಣಃ ವಿಪತ್ತಿ ಪರಿಭೇದವೋ ನಭವೇಚ್ಛ ತಥಾ ಕುರು. ಕಡೆಗೆ ಹೇಳ್ತಾನೆ ಅದಕ್ಕೆ ಎಲ್ಲವೂ ಸಹ ಅವನಿಗೆ ಶರೀರ ಒಂದೇ ಅಲ್ಲ, ಅಂಗಾಂಗಗಳು ಸಹ ಯಾವುದೋ ಒಂದು ಚೂರು ಅದಕ್ಕೆ ಅವನಿಗೆ ಆ ಮಗುವಿನ ಆ ಬಾಲಕನ ಶರೀರ ಅಂಗಾಂಗಗಳು ಸಹ ಒಂದು ಚೂರು ಆಗ್ಬೋದು. ಆ ತರ ಎಲ್ಲವನ್ನು ವ್ಯವಸ್ಥೆ ಮಾಡೋದಿಕ್ಕೆ. ಅದಕ್ಕೆ ವಿಪತ್ತಿ ಪರಿಭೇದೋವ ನವವೇಚ್ಛ ತಥಾ ಕುರು ಅನ್ನಂದ್ರೆ ಒಂದು ಚೂರು ಅವನಿಗೆ ಯಾವ ಭಾಗವೇ ಆಗಲಿ, ಬರೀ ದೇಹ ಮಾತ್ರ ಅಲ್ಲ, ಕೈ ಏನೋ ಮೇಲ್ಗೆದ್ರೆ ಕೈ ಬೆರಳು ಕೊಳಿತರ ಆಗ್ಬೋದು. ಅದರಿಂದ ಯಾವ ಅಂಗಗಳು ಆಗ್ತಾ ಇದೆ ಅಂದ್ರೆ ಮಗುವಿಗಿಂತ ಚೆನ್ನಾಗಿ ಮೇಲೆ ದ್ರೋಣ ಇರಬೇಕದು. ಅದು ಯಾವ ಕಾಲಕ್ಕೂ ಸಹ ಆ ದೇಹದ ಒಂದು ಅಂಗವೂ ಸಹ ಹೊರಗಡೆ ಕಾಣಬಾರದು. ಆ ತರ ವ್ಯವಸ್ಥೆಯನ್ನು ಮಾಡು ಅಂತ ತಮ್ಮನಿಗೆ ಹೇಳ್ತಾನೆ. ಏವಮಾದಿತ್ಯ ಕಾಕುಸ್ಥೋ ಲಕ್ಷ್ಮಣಂ ಶುಭಲಕ್ಷಣಂ ಮನಸಾ ಪುಷ್ಪಕಂ ದದ್ಯಾವ ಆಗಚ್ಚೇತಿ ಮಹಾಯಶಾಹ. ಆಗ ಲಕ್ಷ್ಮಣನಿಗೆ ಹೇಳ್ತಾನೆ. ಹೇಳ್ಬಿಟ್ಟು ಕಡೆಗೆ ಬೇರೆ ಅವ್ರು ಹೇಳ್ತಾರೆ ಹುಡುಕ್ಸು ಅಂತ ಹೇಳ್ತಾರೆ. ಅವರು ಯಾರೋ ನಾರದರು. ಇಲ್ಲಿ ರಾಮ ಏನ್ ಮಾಡ್ತಾನೆ, ಬೇರೆಯವ್ರನ್ನ ಯಾಕೆ ಹುಡುಸೋಣ, ಯಾಕೆಂದ್ರೆ ತನ್ನ ಮೇಲೆ ಈಗ ಬಂದಿದೆ, ಈಗ ಅವನು ಬ್ರಾಹ್ಮಣ ಇದ್ದವನು ನಿನ್ನ ಒಂದು ಅಧರ್ಮದಿಂದಲೇ ಆಯ್ತು ಅಂತ ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ರಾಮ ಅನ್ಕೊಳ್ತಾನೆ ನಾನೇ ಹೋಗೋದು ಯುಕ್ತ, ಬೇರೆಯವ್ರನ್ನ ಕಳ್ಸೋಗಿಂತ ಹೇಳ್ತಾ ಏನ್ ಮಾಡ್ತಾನೆ, ಮನಸಾ ಪುಷ್ಪಕ ಪುಷ್ಪಕವಾನ ಬಂದಿರ್ತಲ್ಲ, ಆ ಕಳಿಸಿರ್ತಾನಲ್ಲ, ನೀವ್ ಒಂದ್ ಕಡೆ ಹೋಗಿರೋ ನೀ ಇಷ್ಟ ಬಂದ ಕಡೆ, ಯಾವಾಗ ನಾನು ನೆನೆಸ್ಕೊಳ್ತೀನೋ ಅವಾಗ ಬಾ ಅಂತ ಹೇಳಿರ್ತಾನಲ್ಲ. ಆಗ ಮನಸಾ ಪುಷ್ಪಕಂ ದದ್ಯಾವ್ ಆವಗಚ್ಚೇದಿ ಮಹಾಯಶಾಹ, ಮನಸ್ಸಿನಲ್ಲಿ ನೆನೆಸ್ಕೋತಾನೆ ಪುಷ್ಪಕಮಾನವೇ ಈಗ ಬಂದು ಸೇರು. ಏಕೆಂದ್ರೆ ಇದು ಬೇಗ ಆಗ್ಬೇಕಂತ ಕೆಲಸ. ಹಾಗಾಗಿ ಪುಷ್ಪಕಮಾನ ಆದ್ರೆ ಎಲ್ಲಾ ಕಡೆಗೆ ನಗರದಲ್ಲೂ ಹೋಗ್ಬೋದು, ನೀರಿನ ಮೇಲೂ ಹೋಗ್ಬೋದು, ವನಗಳಲ್ಲೂ ಸಂಚರಿಸ್ಬೋದು, ಜನಪದವಾದಂತ ಗುಡ್ಡುಗಾಡುಗಳಲ್ಲೂ ಸಂಚರಿಸ್ಬೋದು. ಹಾಗಾಗಿ ಅವನು ತನ್ನ ಪುಷ್ಪಕವನ್ನು ನೆನೆಸ್ಕೊಳ್ತಾನೆ. ಅದಕ್ಕೆ ಇಂಗಿತಂ ಸತು ವಿಜ್ಞಾಯಾಂ ಪುಷ್ಪಕೋ ಹೇಮಭೂಷಿತಃ ಆಜಗಾಮ ಮುಹೂರ್ತೇನ ಸಮೀಪಂ ರಾಘವಸ್ಯ ವೈ. ಅದು ಹೇಳಿರ್ತಲ್ಲ, ನೀನು ಒಂದು ಸಲ ಮನಸ್ಸಲ್ಲಿ ನೆನ್ಸು, ಇಂಗಿತವನ್ನು ತಿಳ್ಕೊಂಡು ನಾನು ಬರ್ತೀವಿ ಅಂತ ಹೇಳಿರುತ್ತೆ ಪುಷ್ಪಕವನ. ಅದೇ ತರ ಇಂಗಿತಂ ಸತು ವಿಜ್ಞಾಯ, ರಾಮ ಮನಸ್ಸಲ್ಲಿ ಹೇಳಿದಂತ ಇಂಗಿತವನ್ನು ತಿಳ್ಕೊಂಡು ಆ ಪುಷ್ಪಕವನ ಆಗುತ್ತೆ. ಅದಕ್ಕೆ ಹೇಮಭೂಷಿತ ಪುಷ್ಪಕೈವದು ಅದು ಗುಹ ಮುಹೂರ್ತೇನ ಆಜಗಾಮ, ಒಂದೇ ಒಂದು ಕ್ಷಣದಲ್ಲಿ ಎದುರಿಗೆ ಬಂದು ನಿಂತ್ಕೊಂಡ್ಬಿಡುತ್ತೆ ಪುಷ್ಪವಿಮಾನ. ಅದಕ್ಕೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಅದೇನು ರಾಘವಶ್ಚ ಸಮೀಪಂ, ರಾಮನ ಹತ್ತಿರಕ್ಕೆ ಬಂದು ನಿಂತ್ಕೊಂಡು ಹೇಳ್ತೆ ಸೋಪರ್ವೀಟ್ ಪ್ರಣತೋ ಭೂತ್ವಾನ್ ಅಯಮಸ್ಮಿ ನರಾಧಿಪ ವಶ್ಯಸ್ತವ ಮಹಾಬಾಹೋ ಕಿಂಕರ ಸಮುಪಸ್ಥಿತ. ಆಗ ರಾಮನ ಕುರಿತು ಅವಾಗ ಅದು ಅಚೇತನವಾದ್ರೂ ಅದಕ್ಕೆ ವಿಶೇಷವಾಗಿ ಮಾತಾಡೋ ಶಕ್ತಿ ಇರುತ್ತೆ ಅದಕ್ಕೆ. ಆಗ ನರಾಧಿಪ, ನಾನು ಇದೋ ಬಂದಿದ್ದೇನೆ, ರಾಮನ್ನ ಅದ್ ಮಾಡ್ತೇನೆ, ನರಾಧಿಪನೇ, ಅದಕ್ಕೆ ನಾನು ಬಂದಿದ್ದೇನೆ. ಮಹಾಬಾಹೋ ನರಾಧಿಪ ಅಯಮಸ್ಮಿ, ನಾ ಇಲ್ಲಿ ಬಂದಿದ್ದೇನೆ, ನಿನ್ ಬಗ್ಗೆ ಬಂದಿದ್ದೇನೆ ಅದಕ್ಕೆ ಅಷ್ಟೇ ಅಲ್ಲ, ನಾನು ತವ ಕಿಂಕರ ಸಮೀಪಸ್ಥಿತ, ನಿನಗೂ ಕಿಂಕರನಾದಂತ ಸೇವಕನ ನಾನು ಸಮ್ಯಕ್ ಉಪಸ್ಥಿತ ಸಮುಪಸ್ಥಿತ, ಇಲ್ಲಿ ಬಂದು ನಿನ್ನ ಬಳಿಯಲ್ಲಿ ನಾನು ನಿಂತ್ಕೊಂಡಿದ್ದೇನೆ, ಏನ್ ಮಾಡ್ಬೇಕು ಹೇಳು ಅಂತ. ಅಲ್ಲ ಅಭಿವಾದ್ಯ ಮಹಾಕರೆಗೆ ಭಾಷಿತಂ ರುಚಿತಂ ಶ್ರುತ್ವಾ ಪುಷ್ಪಕಶ್ಚ ನರಾಧಿಪ ಅಭಿವಾದ್ಯ ಮಹರ್ಷೀಂಸ್ತಾನ್ ವಿಮಾನಂ ಸ್ವದ್ಯರೋಹತ. ಆಗ ಈ ಭಾಷಿತಂ ರುಚಿತಂ ಶ್ರುತ್ವ, ಅದ ಪುಷ್ಪಕಶ್ಚ ರುಚಿತಂ ಭಾಷಿತಂ ಶ್ರುತ್ವ, ಆ ಪುಷ್ಪಕದ ಒಳ್ಳೆ ಕೇಳಕ್ಕೆ ಇಂಪಾದ ಮಾತು, ಆ ಮಾತನ್ನ ಕೇಳಿ ಹೇಳ್ತಾರೆ ಏನ್ ಮಾಡ್ಬೇಕು. ಅವಾಗ ನರಾಧಿಪ ಋಷೀನ್ ಅಭಿವಾದ್ಯ, ಎಲ್ಲ ಋಷಿಗಳು ನಮಸ್ಕಾರ ಮಾಡಿ ಅಭಿವಾದನೆ ಮಾಡ್ತಾನೆ ರಾಮ. ವಿಮಾನಂ ಸೋದ್ಯರೋಹತ, ವಿಮಾನವನ್ನ ಏರ್ಕೊಳ್ತಾನೆ, ಪುಷ್ಪವನ್ನು ಏರ್ಕೊಳ್ತಾನೆ ಅವನು. ಧನುರ್ಗೃಹೀತ್ವಾ ಶೂತೋಣೀಚ ಖಡ್ಗಂಚ ಚುರಪ್ರಭಂ ನಿಕ್ಷಿಪ್ಯ ನಗರೇ ವೀರೌ ಸೌಮಿತ್ರಿದ್ ಭರತಾವುಭೌ. ಕಡೆಗೆ ಎಲ್ಲರನ್ನು ಮಾಡ್ತಾನೆ. ಕಡೆಗೆ ತಾನು ಒಬ್ಬನೇ ಹತ್ಕೊಳ್ತಾನೆ, ಬಿಲ್ಲು ಬಾಣವನ್ನು ತಗೊಳ್ತಾನೆ, ತನ್ನ ಖಡ್ಗವನ್ನು ತಗೊಳ್ತಾನೆ ಅವನು. ಕಡೆಗೆ ಇವ್ರನ್ನ ಕರೆದುಬಿಟ್ಟು ಸೌಮಿತ್ರಿ ಭರತ ಉಭೌ, ಲಕ್ಷ್ಮಣ ಮತ್ತು ಭರತರಿಬ್ಬರನ್ನು ಕರೆದು ರಾಜಧಾನಿಯನ್ನ ಅವರಿಗೆ ವಹಿಸ್ತಾನೆ. ನಾನು ಬರೋವರೆಗೂ ನೀವು ನೋಡ್ಕೊಳ್ಳಿ ಅಂತ ಅವ್ರಿಗೆ ವಹಿಸ್ತಾನೆ. ಅದಕ್ಕೆ ನಿಕ್ಷಿಪ್ಯ ನಗರೇ ನಿಕ್ಷಿಪ್ಯ,
ತಾನು ವಿಮಾನದಿಂದ ನಗರವನ್ನ ಬಿಟ್ಟು ಮೇಲಕ್ಕೆ ಹೋಗ್ತಾನೆ ಅದಕ್ಕೆ. ಪ್ರಾಯಾತ್ ಪ್ರತೀಚಿನ್ ಹರಿತಂ ವಿಚಿನ್ವಶ್ಚ ತತಸ್ತತಃ ಉತ್ತರಾಂ ಅಗಮತ್ ಶ್ರೀಮಾಂ ದಿಶಂ ಹಿಮವತಾವೃತಾಂ. ಕಡೆಗೆ ಅವನೇನ್ ಮಾಡ್ತಾನೆ ಇವಾಗ, ಈಗ ಅವರು ಹೇಳ್ದಂತ ಇದು 4ನೇ ಕಾರಣವನ್ನು ಮುಖ್ಯವಾಗಿ ಕೊಡ್ತಾರೆ ನಾರದರು. ನಿನ್ನ ಇದ್ರಲ್ಲಿ ನೋಡ್ದ ಅಂದ್ರೆ ಬೇರೆ ಎಲ್ಲರೂ ಧರ್ಮದಿಂದಿದ್ದಾರೆ, ಯಾರೋ ಒಬ್ರು ತಪಸ್ಸನ್ನ ಆಚರಿಸದೇ ಇದ್ದವ್ರು ತಪಸ್ಸು ಆಚರಿಸಿರ್ತಾರೆ ಅಂತ ಹೇಳ್ತಾರಲ್ಲ. ಹಾಗಾಗಿ ಇವನೇನ್ ಮಾಡ್ತಾನೆ, ಅವನಿಗೆ ಬಂದಿರೋದು ಎಲ್ಲ ಯಾಕೆ ಬಂದಿರುತ್ತೆ, ಎಲ್ಲವೂ ಚೆನ್ನಾಗಿರ್ತಾರೆ, ಆ ಕಾಲ ಎಲ್ಲ ಆಗ್ತಿರುತ್ತೆ. ಹಾಗಾಗಿ ಇಲ್ಲಿ 3 ವರ್ಣದವರದಿಂದ ಯಾರು ವರ್ಣವನ್ನು ಮಾಡ್ದಾಗೆ ಇಲ್ಲ. ಅದರಿಂದ ಯಾರು ತಪಸ್ ಮಾಡ್ತಾ ಇದ್ದಾರೆ ಅವ್ರನ್ನ ಹೋಗಿ ನೋಡೋಣ ಅನ್ಬಿಟ್ಟು ಹುಡ್ಕೊಂಡು ಹೋಗ್ತಾನೆ. ಮೊದಲು ಏನ್ ಮಾಡ್ತಾನೆ, ಪೂರ್ವ ಮಾಡ್ತಾನೆ ಕಡೆಗೆ ಮಾತಾಡ್ತಾರೆ. ಪ್ರಾಯಾತ್ ಪ್ರತೀಚಿ ಮೊದಲು ಪಶ್ಚಿಮ ದಿಕ್ಕಿಗೆ ಹೋಗ್ತಾನೆ. ಅದಕ್ಕೆ ಕಡೆಗೆ ಅಲ್ಲಿಂದ ನೋಡ್ತಾನೆ. ಅಲ್ಲಿಂದ ತತಸ್ತತಃ ಉತ್ತರಂ ಆಗಮತ್ ಶ್ರೀಮ, ಪಶ್ಚಿಮದಿಂದ ಮತ್ತೆ ಉತ್ತರ ದಿಕ್ಕಕ್ಕೆ ಹೋಗ್ತಾನೆ. ಹಿಮಾಲಯಕ್ಕೆ ತಪಸ್ ಮಾಡೋದಲ್ಲೇ ತಾನೆ, ಹಿಮಾಲಯದ ಕಡೆ ಹೋಗ್ತಾನೆ. ದಿಶಾಂ ಹಿಮವತಾವೃತಂ ಅಂದ್ರೆ ಹಿಮವತ ಆಗಿರುವಂತಹ ಉತ್ತರ ಪರ್ವತಕ್ಕೆ ಹಿಮವತ್ ಪರ್ವತ ಇರೋದ್ ಕಡೆಗೆ ಅಲ್ಲಿ ಹೋಗ್ತಾನೆ. ಅದಕ್ಕೆ ಅಪಶ್ಯಮಾನಸ್ತತ್ರಾಪಿ ಸ್ವಲ್ಪಮಪ್ಯತ ದುಷ್ಕೃತಂ ಪೂರ್ವಾಮಪಿ ದಿಶಾಂ ಸರ್ವಂ ಅತಾ ಪಶ್ಯನ್ ನರಾಧಿಪಃ. ಕಡೆಗೆ ಅಲ್ಲಿ ಹೋಗ್ತಾನೆ. ಸ್ವಲ್ಪಮಪಿ ಅಲ್ಲೇ ಅಪಶ್ಯತೆ ಸ್ವಲ್ಪಮಪಿ ದುಷ್ಕೃತಂ, ಪಶ್ಚಿಮ ದಿಕ್ಕಲ್ಲೂ ಒಂದು ಸ್ವಲ್ಪ ಯಾರು ತಪ್ಪು, ಎಲ್ಲರೂ ಇದಾಗಿರ್ತಾರೆ, ಒಬ್ಬರು ತಪ್ಪು ಕಾಣಿಲ್ಲ. ಉತ್ತರ ಹೋಗ್ತಾನೆ. ಉತ್ತರ ದಿಕ್ಕಿನಲ್ಲೂ ಎಲ್ಲರೂ ಅವ್ರು ಇರ್ತಾರೆ, ಅಲ್ಲೂ ಸಹ ಯಾವುದು ಕಾಣ್ಲಿಲ್ಲ ಅವನಿಗೆ. ಆಮೇಲೆ ಏನ್ ಮಾಡ್ತಾನೆ, ಕಡೆಗೆ ಪೂರ್ವಾಪಿ ದಿಶಂ ಸರ್ವಾಂ ಅಥಪಶ್ಚನ್ ನರಾಧಿಪಃ. ಆಮೇಲೆ ಪೂರ್ವ ದಿಕ್ಕಿಗೆ ಬರ್ತಾನೆ. ಹಂಗೆ ಪಶ್ಚಿಮದಿಂದ ಉತ್ತರ, ಆಮೇಲೆ ಪೂರ್ವ ದಿಕ್ಕಲ್ಲಿ ಬರ್ತಾನೆ. ಪೂರ್ವಾಪಿ ದಿಶಂ ಸರ್ವಾಂ ಅಥಪಶ್ಚನ್ ನರಾಧಿಪಃ. ಆಮೇಲೆ ಅದಕ್ಕೆ ಅಲ್ಲೂ ಸಹ ಪೂರ್ವ ದಿಕ್ಕಿನಲ್ಲೂ ಸಹ ಎಲ್ಲೂ ಸಹ ಯಾವ ಇದು ಇರಲಿಲ್ಲ, ಎಲ್ಲವೂ ಸಹ ಇರುತ್ತೆ. ಅದಕ್ಕೆ ಪ್ರವಿಶುದ್ಧ ಸಮಾಚಾರಂ ಅದರ್ಶ ತಲ ನಿರ್ಮಲಾಂ ಪುಷ್ಪಕಸ್ತೋ ಮಹಾಬಾಹುಸ್ತದಾ ಪಶ್ಯನ್ ನರಾಧಿಪಃ. ಎಲ್ಲವೂ ಸ್ಫಟಿಕಮಯ ಅಂತ. ಅದಕ್ಕೆ ಅದರ್ತಲ ನಿರ್ಮಲಾಂ ಅಂದ್ರೆ ಅದರ ಒಂದು ಕನ್ನಡಿಯಲ್ಲಿ ಮುಖ ಎಷ್ಟು ಚೆನ್ನಾಗಿ ತಿಳಿಯುತ್ತೋ ಆ ತರ ರಾಮ ನೋಡ್ತಾನೆ. ಎಲ್ಲರೂ ಪ್ರವಿಶುದ್ಧ ಸಮಾಚಾರ, ಎಲ್ಲವೂ ಶುದ್ಧವಾದ ಪ್ರವಿಶುದ್ಧ, ಅತ್ಯಂತ ಒಳ್ಳೆಯ ಪ್ರಕರ್ಷಣ ಶುದ್ಧ, ಒಳ್ಳೆಯ ಶುದ್ಧ ಅಂದ್ರೆ ಎಲ್ಲರೂ ಒಂದು ಚೂರು ತಪ್ಪದೆ ತಮ್ಮ ತಮ್ಮ ವರ್ಣಾಶ್ರಮವನ್ನು ಪಾಲಿಸ್ತಾ ಇರ್ತಾರೆ. 3 ದಿಕ್ಕಲ್ಲೂ ಯಾರು ಸಿಗಲ್ಲ. ಪಶ್ಚಿಮ ಆಯ್ತು, ಉತ್ತರ ಆಯ್ತು, ಈಗ ಪೂರ್ವ ಆಯ್ತು. ಅಲ್ಲೂ ಸಹ ಪುಷ್ಪಕಸ್ತೋಮಃ ತದಾ ಸ್ಪಶ್ಯನ್ ನರಾಧಿಪಃ. ಕಡೆಗೆ ಎಲ್ಲವನ್ನು ಅಂದ್ರೆ ಮೇಲೆ ಕೂತ್ಕೊಂಡು ಇವನು ಕೆಳಗಡೆ ಹೇಳ್ತಾನೆ. ಕೆಳಗಡೆ ಹೋಗುತ್ತೆ ರಾಮ, ವಿಮಾನದಲ್ಲೇ ಕುಳಿತುಕೊಂಡೆ ಕೆಳಗಡೆ ನೋಡ್ಬೋದು ಯಾರ್ಯಾರು ತಪಸ್ ಮಾಡ್ತಾ ಇದ್ದಾರೆ ಎಲ್ಲವನ್ನು ನೋಡ್ತಾನೆ. ಯಾರು ಬೇರೆ ತಮ್ಮ ಕ್ಷತ್ರಿಯರು ಮತ್ತೆ ಇವ್ರನ್ನ ಬಿಟ್ಟು ಬೇರೆ ಯಾರು ರಾಮ ತಪಸ್ ಮಾಡ್ತಾನೆ ಇರೋದಿಲ್ಲ. ಮುಂದಕ್ಕೆ ಏನ್ ಮಾಡ್ತಾನೆ, ಈಗ ದಕ್ಷಿಣ ದಿಕ್ಕು ಅಂದ್ಕೊಳ್ಳಿ, ದಕ್ಷಿಣ ದಿಕ್ಕಕ್ಕೆ ಬರ್ತಾನೆ. ಅದಕ್ಕೆ ದಕ್ಷಿಣಾಂ ದಿಶಮಾಕ್ರಾಮತೆ ತಥೋ ರಾಜರ್ಷಿನಂದನಃ ಶೈವಲಶ್ಚೋತ್ತರೇ ಪಾರ್ಶ್ವೇ ದದರ್ಶ ಸುಮಹತ್ಸರಃ. ಕಡೆಗೆ ದಕ್ಷಿಣ ದಿಕ್ಕಕ್ಕೆ ಬರ್ತಾನೆ. ಆ ದಕ್ಷಿಣಕ್ಕೆ ಬಂದ ಅನ್ನೋದ್ರಲ್ಲಿ ಅಲ್ಲಿ ಶೈವಲ ಅನ್ನೋದು, ಶೈವಲಶ್ಚೋತ್ತರೇ ಪಾರ್ಶ್ವೇ. ಆ ಶೈವಲ ಅಂತ ಒಂದು ಮಲ, ದೊಡ್ಡದಂತ ಒಂದು ಶಿಖರ, ಆ ಪರ್ವತದ ಪಾರ್ಶ್ವೆ, ಆ ಪಾರ್ಶ್ವದ ಪಕ್ಕದಲ್ಲಿ ಅಲ್ಲಿ ಒಂದು ದೊಡ್ಡ ಒಂದು ಅಲ್ಲಿ ಒಂದು ಸುಮಹತ್ ಸರಸ್ಸು, ಒಂದು ದೊಡ್ಡವಾದ ಒಂದು ಇದಿರುತ್ತೆ. ಯಾವುದು ಸರೋವರ, ಸರಸ್ಸು ಅಂದ್ರೆ ಸರೋವರ ಇರುತ್ತೆ. ಅದಕ್ಕೆ ಅಲ್ಲಿರ್ತಾಗೆ ತಸ್ಮಿನ್ ಸರಸಿ ತಪ್ಯಂತಂ ತಾಪಸಂ ಸುಮಹತ್ತಪಃ ದದರ್ಶ ರಾಘವ ಶ್ರೀಮಾನ್ ಲಂಬಮಾನ ಮಧೋಮುಖಂ. ಅಲ್ಲಿ ನೋಡ್ತಾನೆ ಒಬ್ಬ ತಪಸ್ವಿ, ಸುಮಹತ್ತಪಃ ತಪಸ್ವಿ, ಒಂದು ದೊಡ್ಡ ದೀರ್ಘವಾದ ಕಠಿಣವಾದ ತಪಸ್ಸನ್ನ ಒಬ್ಬ ಆಚರಣೆ ಮಾಡೋ ಕಣ್ಣಿಗೆ ಬೀಳುತ್ತೆ. ಅದಕ್ಕೆ ಅವನಿಗೆ ತಪ ಉತ್ತಮಂ, ಅದು ಅವನು ನೋಡ್ತಾನೆ. ಅದಕ್ಕೆ ಅವನ ಲಂಬಮಾನಂ ಅಧೋಮುಖಂ, ತಾನು ತನ್ನ ಮೇಲೆ ತಾನೇ ಹಾಕಿ ಮರದ ಮೇಲೆ ತನ್ನ ಕಾಲನ್ನು ಹಾಕೊಂಡು ಕೆಳಗಡೆ ಇಟ್ಕೊಂಡು ಅಧೋಮುಖಂ ತಪಸ್ಸನ್ನು ಆಚರಿಸ್ತಾ ಇರ್ತಾನೆ. ತಪಸ್ಸನ್ನು ಆಚರಿಸೋದ್ರಲ್ಲೂ ಅನೇಕ ರೀತಿಗಳಿರುತ್ತೆ. ಇವನು ತನ್ನ ತಲೆಯನ್ನ ಕೆಳಗಡೆ ಇಟ್ಟು ಕಾಲನ್ನ ಮೇಲೆ ಹಾಕೊಂಡು ಅಧೋಮುಖವಾಗಿ ತಪಸ್ಸನ್ನು ಮಾಡ್ತಾ ಇರ್ತಾನೆ. ಅದಕ್ಕೆ ರಾಗಮಸ್ತಮುಪಗಮ್ಯ ತಪ್ಯಂತಂ ತಪ ಉತ್ತಮಂ ಉವಾಚ ಸ ತದಾ ವಾಕ್ಯಂ ಧನ್ಯಸ್ತ್ವಮಸಿ ಸುವ್ರತ. ಆದ್ರೆ ರಾಮನಿಗೆ ಯಾರನ್ನು ಗೊತ್ತಿಲ್ಲ, ಪ್ರಾಯಶಃ ಬ್ರಾಹ್ಮಣ ಇರ್ಬೋದು, ಕ್ಷತ್ರಿಯ ಇರ್ಬೋದು. ತಪಸ್ ಮಾಡ್ತಾ ಇರ್ತಾನೆ, ಹತ್ರ ಹೋಗ್ತಾನೆ. ಆಗ ಎಲೆ ಸುವ್ರತನೆ ಅಂದ್ರೆ ಒಳ್ಳೆ ವ್ರತವನ್ನ ಕಂಡ್ಕೊಡಿ, ತಪಸ್ಸು ಒಳ್ಳೆ ವ್ರತ ಮಾಡಿದ. ಅದಕ್ಕೆ ಹೇಳ್ತಾನೆ, ಅದಕ್ಕೆ ನೀನು ಹೇಳ್ತಾನೆ, ಅದಕ್ಕೆ ಹೇಳ್ತಾನೆ ನೀನು ಯಾವ ಇದು ಯಾವ ಇದಕ್ಕೆ ಸೇರಿದ ಉತ್ತಮಂ ತಪಂ,
ಇಷ್ಟು ದೀರ್ಘವಾದ ಕಠಿಣವಾದ ತಪಸ್ಸನ್ನ ಉತ್ತಮ ತಪಸ್ಸನ್ನು ಆಚರಿಸ್ತಾ ಇದೆಯಲ್ಲಪ್ಪ ನೀನು, ಅವಾಗ ನೀನು ಏನಕ್ಕೆ ಮಾಡ್ತಾ ಇದೀಯಾ? ತಪಸ್ಸನ್ನೇ ಮಾಡ್ತಾ ಇದೀಯಾ? ಯಾರು ನೀನು? ಯಾವ ವರ್ಣಕ್ಕೆ ಸೇರಿದವನು? ಯಾತಕ್ಕಾಗಿ ತಪಸ್ ಮಾಡ್ತಾ ಇದೀಯಾ ಅಂತ ಕೃಷ್ಣ ಹೇಳ್ತಾನೆ. ಕಸ್ಯಾಂ ಯೋನ್ಯಾಂ ತಪೋವೃದ್ಧ ವರ್ತಸೆ ದೃಢವಿಕ್ರಮ ಕೌತೂಹಲತ್ವ ಪೃಚ್ಛಾಮಿ ರಾಮೋ ದಾಶರಥಿರ್ಹ್ಯಹಂ ಅಂತ. ಅಹಂ ರಾಮ ದಾಶರಥಿ, ನಾನು ರಾಮನ ಮಗ, ನಾನು ದಾಶರಥಿ ಮಗನಾದ ರಾಮ, ನಾನು ದಾಶರಥಿಯಾದ ರಾಮ, ನಾನು ಇಲ್ಲಿ ರಾಜ್ ಮಾಡ್ತಾ ಇದ್ದೀನಿ. ಕುತೂಹಲಕ್ಕೋಸ್ಕರ ಇನ್ನ ಕೇಳ್ತಾ ಇದ್ದೀನಿ, ಯಾವ ಯೋನಿಂದ ಯಾವ ಒಂದು ವರ್ಣದಲ್ಲಿ ನೀನು ಜನಿಸಿದೀಯಾ ಅಂತ ಅವನು ಕೇಳ್ತಾನೆ. ಅದಕ್ಕೆ ಕೌತೂಹಲತ್ವ ಅಂತ ಹೇಳ್ತಾನೆ. ಕೋರ್ತೋ ಮುನೀಷತಸ್ತುಭ್ಯಂ ಸ್ವರ್ಗಲಾಭ ಪರೋತ್ತವ ವರಾಷ್ಟ್ರಯೋ ಯದರ್ಥಂ ತಪಸ್ಯ ದುಷ್ಕರಂ. ಕಡೆಗೆ ನೀನು ಯಾವ ಒಂದು ಕಾರಣಕ್ಕಾಗಿನೇ ತಪಸ್ ಮಾಡ್ತಾ ಇದೀಯಾ? ಸಾಧಾರಣವಾಗಿ ಈ ತರ ತಪಸ್ಸನ್ನು ಮಾಡ್ಬೇಕಾದ್ರೆ ಅವರು ಯಾರು ಈ ತರ ಒಂದು ಈ ತರ ವಿಶ್ವಾಮಿತ್ರ ತರ ದೀರ್ಘ ಮಾಡ್ಬೇಕಾದ್ರೆ ಯಾರಾದ್ರೂ ಒಂದು ಸಾಧಾರಣವಾದ ವಿಷಯಕ್ಕೆ ಈ ತರ ತಪಸ್ ಮಾಡೋದಿಲ್ಲ. ಯಾವುದೋ ಅತ್ಯಂತ ದೊಡ್ಡ ಧ್ಯೇಯವಿರಬೇಕು, ಆ ತರ ಧ್ಯೇಯಕ್ಕೆ ಕಠಿಣವಾದ ತಪಸ್ಸನ್ನು ಮಾಡ್ತಾರೆ. ಇವನ್ ಕೇಳಿದೆ, ಕೋ ಅರ್ಥಂ ಮನೀಷಿ ತುಭ್ಯಂ ಅನ್ನಂದ್ರೆ ನೀ ಯಾವುದಕ್ಕೆ? ಸ್ವರ್ಗ ಲಾಭಕ್ಕೆ, ಸ್ವರ್ಗವನ್ನ ಪಡಿಬೇಕು ಅಂತಾನ, ಇಲ್ಲ ಸ್ವರ್ಗವನ್ನ ಆಳ್ಬೇಕು ಅಂತಾನ? ಅದೋ ಇದೆ ಅದಕ್ಕೆ ಪರೋತವ ಅಥವಾ ಪರಹ, ಅದಕ್ಕಿಂತ ಉತ್ತಮವಾದೊಂದು ಸ್ವರ್ಗವನ್ನೇ ಆಳೋದು, ಸ್ವರ್ಗವನ್ನು ಪಡೆಯೋದೊಂದು, ಸ್ವರ್ಗದಲ್ಲಿ ಪಡೆಯೋದೊಂದು, ಸ್ವರ್ಗದಲ್ಲಿ ಹೋಗಿ ವಾಸ ಮಾಡೋದು ಅದು, ತಾನು ಇನ್ನೊಬ್ಬರ ಪ್ರಿಯ ಆಗಿರೋದು. ಸ್ವರ್ಗಕ್ಕೆ ಇಂದ್ರನ್ನ ತೆಗೆದು ತಾನಲ್ಲಿ ಕೂತ್ಕೊಳ್ಳೋದು, ಅದಕ್ಕೆ ಅದು ಪರೋವ, ಅದಕ್ಕಿಂತ ಹೆಚ್ಚಿನದ ಅಂತ ಕೇಳ್ತಾನೆ. ವರಾಶ್ರಯೋ ಯಥಾರ್ಥತ್ವಂ ತಪಸ್ಸೆ ದುಷ್ಕರಂ. ಕಡೆಗೆ ನಿನ್ನ ಏನು ನೀನು ಯಾವ್ದು ಹೇಳ್ತೀಯ? ನಿನ್ನ ಉದ್ದೇಶವನ್ನು ಹೇಳು, ಯಾವ ಒಂದು ಕಾರಣಕ್ಕಾಗಿ ನೀನು ಇದು ಮಾಡ್ತಾ ಇದೆಯಾ, ನಿನ್ನ ಉದ್ದೇಶವನ್ನ ಹೇಳು ಅಂತ ಹೇಳ್ತಾನೆ. ಇದಕ್ಕೆ ಕೇಳ್ತಾನೆ, ಯಮಾಶ್ರಿತ್ಯ ತಪಸ್ತಪ್ತಂ ಶೋತಮಿಚ್ಛಾಮಿ ತಾಪಸ ಬ್ರಾಹ್ಮಣೋ ವಾಸಿ ಭದ್ರಂತೆ ಕ್ಷತ್ರಿಯೋ ವಾಸಿ ದುರ್ಜಯ. ಯಾಕೆಂದ್ರೆ ಇದು ತ್ರೈದಾಯುಗದಿಂದ ಬ್ರಾಹ್ಮಣರು ಕ್ಷತ್ರಿಯ ಇಬ್ಬರೇ ಮಾಡ್ಬೋದು. ಆವಾಗ ಹೇಳ್ತಾನೆ ಅದಕ್ಕೆ ಆಶ್ರಿತ ತಪಸ್ತಪ್ತಂ ಅಂದ್ರೆ ಯಾವ ಇದು ಆಶ್ರಿತ್ಯ ಅಂದ್ರೆ ಇಲ್ಲಿ ಉದ್ದೇಶ, ಯಾವ ಉದ್ದೇಶವನ್ನ ಇಟ್ಕೊಂಡು ನೀನು ತಪಸ್ತಪ್ತಂ, ಅದಕ್ಕೆ ತಾಪಸ ಶೋತಮಿಚ್ಛಾಮಿ, ಕೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ, ಹೇಳು. ಒಂದು ಉದ್ದೇಶವನ್ನು ಹೇಳು, ಎರಡನೇದಾಗಿ ಯಾವ ಇದು ವರ್ಣಕ್ಕೆ ಸೇರಿದೆಯಾ ಹೇಳು. ಬ್ರಾಹ್ಮಣೋವ ಸಿ ಭದ್ರಂತೆ ಕ್ಷತ್ರಿಯೋವ ಅಸಿ ದುರ್ಜಯ. ಈ ತಪಸ್ಸನ್ನ ಮಾಡ್ಬೇಕಾದ್ರೆ ಒಂದು ನೀನು ಬ್ರಾಹ್ಮಣನಾಗಿರ್ಬೇಕು, ಇಲ್ಲ ಕ್ಷತ್ರಿಯನಾಗಿರ್ಬೇಕು. ಇದೆರಡೂ ಬಿಟ್ಟು ಬೇರೆಯವರಾಗಿರೋಕೆ ಸಾಧ್ಯವಿಲ್ಲ. ಅದರಿಂದ ಹೇಳು, ನೀನು ಯಾವ್ದಕ್ಕೆ ತಪಸ್ ಮಾಡ್ತಾ ಇದೆಯಾ, ಯಾವ ವರ್ಣದವನು ಅಂತ ಹೇಳ್ತಾನೆ. ವೈಶ್ಯಸ್ಥಿತಿಯ ವರ್ಣೋವ ಶೂದ್ರೋವ ಸತ್ಯವಾಗ್ ಭವ. ಇಲ್ಲ ನೀನು ವೈಶ್ಯ ವರ್ಣಕ್ಕೆ ಸೇರಿದೆಯೋ, ಇಲ್ಲ ಚತುರ್ಥ ವರ್ಣದ ಶೂದ್ರ ವರ್ಣಕ್ಕೆ ಸೇರಿದೆಯೋ, ಅದನ್ನಾದ್ರೂ ಹೇಳು ಅಂತ ಹೇಳ್ತಾನೆ. ಇತ್ಯವ ಮುಕ್ತಸ್ಥ ನರಾಧಿಪೇನ ಕ್ಷವಾಕ್ಷರ ದಾಶರಥಾಯ ತಸ್ಮೈ ಉವಾಚ ಜಾತಿನ್ ನೃಪಪುಂಗವಾಯ ಯತ್ಕಾರಣೆ ಚೈವ ತತಃ ತಪಃ ಪ್ರಯತ್ನ. ಕಡೆಗೆ ಈಗ ಈ ತರ ಅವನು ಏವಂ ನರಾಧಿಪ ರಾಮ ಏವ ಮುಕ್ತ, ಈ ತರ ಹೇಳದಂತ ರಾಮ ಅವನೇನ್ ಮಾಡ್ತಾನೆ, ಕಡೆಗೆ ಆ ತಪಸ್ವಿಯ ತಪಸ್ಸಿನ ಉದ್ದೇಶ ಮತ್ತು ಯಾವ ವರ್ಣಕ್ಕೆ ಸೇರಿದವನು, ಈಗ ಎರಡನ್ನೂ ಸಹ ಅವನು ಕೇಳಿದ್ದಕ್ಕೆ ಇವನೇನ್ ಮಾಡ್ತಾನೆ, ಪ್ರಯತ್ನತಃ ಆ ತಪಸ್ ಮಾಡ್ತಿದ್ದ ಅವನು ಶಂಭುಕಾಂತ ಅವನು ರಾಮನಿಗೆ ಇದನ್ನು ತಿಳಿಸ್ತಾನೆ. ಅದು ಮುಂದಿನ ಸರ್ಗದಲ್ಲಿ ಬರುತ್ತೆ. ಅದು ಇಲ್ಲಿಗೆ 74ನೇ ಸರ್ಗ, 75ನೇ ಸರ್ಗ ಮುಗಿಯುತ್ತೆ. 76ನೇ ಸರ್ಗ ಮುಂದನ ಇದ ತಕೊಳ್ಳೋಣ. ಏವಮೇತತ್ ಪುರಾವೃತ್ತಂ ಆಖ್ಯಾನಂ ಭದ್ರಮಸ್ತುವಃ ಪ್ರವ್ಯಾಹರತ ವಿಸ್ವರ್ಧಂ ಬಲಂ ವಿಷ್ಣು ಪ್ರವರ್ಧತ ಕಾಲೇ ವರ್ಷತು ಪರ್ಜನ್ಯಃ ಪೃಥಿವಿಃ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತಃ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु मंगलं कौसलेन्द्राय महनीय गुणाब्धये चक्रवर्तितनूजाय सार्वभौमाय मंगलं वेद वेदांत वेद्याय मेघश्यामलमूर्तये पुंसां मोहनरूपाय पुण्यश्लोकाय मंगलं हनुमत्समवेत्ताय हरीशभूषदायिने मते रघुवीराय सेतुल्लङ्घित सिन्धवे जितराक्षसराजाय रणधीराय मङ्गलम्
आसाद्य नगरीं दिव्याम् अभिषिक्ताय सीतया राजाधिराजराजाय रामभद्राय मङ्गलम् मङ्गलाशासनपरैः मदाचार्यपुरोगमैः सर्वैश्च पूर्वैराचार्यैः सत्कृतायास्तु मङ्गलम् आकाशात् पतितं तोयं यदा गच्छति सागरम् सर्वदेव नमस्कारः केशवं प्रति गच्छति केशवं प्रति गच्छति केशवं प्रति गच्छति ॐ शान्तिः 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 कायेन वाचा मनसेन्द्रियैर्वा बुद्ध्यात्मना वा प्रकृते स्वभाव